ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಈ ರೀಸನಿಂಗ್ ಕಂಪ್ಲೀಟ್ ಸಿಲೆಬಸನ್ನು ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಅದಕ್ಕಿಂತ ಹಿಂದಿನ ವಿಡಿಯೋಗಳಲ್ಲಿ ಅಂದರೆ ಹೋದ ವೀಕಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ ನಂಬರ್ ಸಿಸ್ಟಮ್ನ ಕಂಪ್ಲೀಟ್ ಚಾಪ್ಟರನ್ನು ಕ್ಲೋಸ್ ಮಾಡಿದ್ವಿ. ಆಮೇಲೆ ಸಿಂಪ್ಲಿಫಿಕೇಷನ್ ಅಪ್ರಾಕ್ಸಿಮೇಷನ್ ಒಂದು ಚಾಪ್ಟರ್ 2 ಅನ್ನು ಕೂಡ ಕಂಪ್ಲೀಟ್ ಮಾಡಿದ್ವಿ. ಅದರಲ್ಲಿ ಇನ್ನೂ ಒಂದು ವಿಡಿಯೋ ಬಾಕಿ ಇದೆ, ಅದು ಅಪ್ರಾಕ್ಸಿಮೇಷನ್ ಮೇಲಿನ ಕ್ವಶನ್ಸ್ಗಳು ಅಪ್ಲೋಡ್ ಮಾಡೋದಿದೆ. ಆ ವಿಡಿಯೋಗಳು ನೋಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ವಿಡಿಯೋಗಳನ್ನು ನೋಡ್ಕೋಬೋದು. ನಿನ್ನೆ RRBಗೆ POದು ರಿಸಲ್ಟ್ ಬಂದಿದೆ. ಯಾರ್ಯಾರು ಕ್ಲಿಯರ್ ಆಗಿದೆ ಅವ್ರು ಕಮೆಂಟ್ ಮಾಡಿರಿ. ಕ್ಲಿಯರ್ ಆಗದೆ ಇರೋರು ಈ ವರ್ಷ ನಿಮ್ಮದು ಏನು ವೇಕೆನ್ಸಿಗಳಿದಾವಲ್ಲ ಆ ವೇಕೆನ್ಸಿಗೋಸ್ಕರ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿರಿ. ಇವಾಗ ಎಕ್ಸಾಮ್ಸ್ಗಳು ನಿಯರೇ ಇದ್ದಾವೆ, ಅದಕ್ಕೋಸ್ಕರ ಇಲ್ಲಿಂದನೇ ನಿಮ್ಮ ಬೇಸಿಕ್ ಸ್ಟ್ರಾಂಗ್ ಮಾಡ್ಕೋತಾ ಹೋಗಿದ್ರೆ ನಿಮ್ಮ ಎಕ್ಸಾಮ್ ನಿಯರ್ ಬಂದಾಗ ನಾವು ಎಕ್ಸಾಮಿಗೆ ರಿಲೇಟೆಡ್ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತೀವಿ. ಆ ವಿಡಿಯೋಗಳ ಮೂಲಕ ನೀವು ಇನ್ನೂ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋಬೋದು. ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಇರಿ, ಮಾಕ್ ಟೆಸ್ಟ್ ಕೊಡ್ತಾ ಇರಿ. ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ನಾವು ಅಲ್ಫಾನ್ಯೂಮೆರಿಕ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ವಿ. ಕೆಲವೊಂದು ಹೋಮ್ವರ್ಕ್ ಟೈಪ್ ನಾನು ಒಂದು ಹೇಳಿದ್ದೆ, ಇದಿಷ್ಟು ನೆನ್ಪಿಟ್ಕೊಂಬರ್ರಿ ಅಂತೇಳಿ ರಿಮೆಂಬರ್ ಮಾಡ್ಕೊಳ್ಳೋಕ್ಕೆ. ಅದು ರಿಮೆಂಬರ್ ಮಾಡ್ಕೊಂಡಿರ ಅಂತ ಅನ್ಕೊತೀನಿ. ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅಲ್ಫಾನ್ಯೂಮೆರಿಕ್ ಸಿರೀಸ್ ಅಂತಂದ್ರೆ ಏನು ಅನ್ನೋದು ಮೊದಲು ನಮ್ಗೆ ಗೊತ್ತಾಗಬೇಕು. ಅಲ್ಫಾ ಅಂತಂದ್ರೆ ಏನು? ಅಲ್ಫಾಬೆಟ್ಸ್. ನ್ಯೂಮರಿಕ್ ಅಂತಂದರೆ ನಂಬರ್. ಅಲ್ಫಾಬೆಟ್ಸ್ಗಳು, ನಂಬರ್ಸ್ಗಳು, ಅದರ ಜೊತೆಗೆ ಸಿಂಬಲ್ಸ್ಗಳನ್ನು ಹೊಂದಿರತಕ್ಕಂಥ ಸಿರೀಸ್ಗೆ ಏನು ಕರೀತಾರೆ? ಅಲ್ಫಾನ್ಯೂಮೆರಿಕ್ ಸಿರೀಸ್ ಅಂತ ಕರೀತಾರೆ. ಇದರಲ್ಲಿ ಕ್ವಶನ್ ಯಾವ್ಯಾವ ರೀತಿ ಬರ್ತಾವೆ ಅಂತಂದರೆ, ಒಂದು ನಂಬರ್ ಬೇಸ್ಡ್ ಒಂದು ಸಿರೀಸ್ ಕೊಡ್ತಾನೆ, 8 3 5 4 6 7 8 3 1 2 1 9 ಈ ರೀತಿ ಒಂದು ಸಿರೀಸ್ ಇರ್ತೈತೆ. ಇದು ನಂಬರ್ ಸಿರೀಸ್ ಅಂತ ಕರೀತಾರೆ. ಇದು ಬಿಟ್ಟರೆ ABZYXWTWSY ಈ ರೀತಿ ಬಂದರೆ ಇದನ್ನು ಲೆಟರ್ ಸಿರೀಸ್ ಅಂತ ಕರೀತಾರೆ. ಇದು ಬಿಟ್ಟರೆ ಸಿಂಬಲ್ ಡಾಲರು, ಆಮೇಲೆ ಈ ಥರದ ಸಿಂಬಲ್ಲು, ಆಮೇಲೆ ಈಕ್ವಲ್ಲು, ಮೈನಸ್ಸು, ಪ್ಲಸ್ಸು, ಡಿವಿಷನ್ನು, ಅದು ಬಿಟ್ಟರೆ ಸ್ಲ್ಯಾಶ್ ಈ ರೀತಿ ಸಿಂಬಲ್ ಬೇಸ್ಡ್ ಬಂದರೆ ಇವುಗಳಿಗೆ ಸಿಂಬಲ್ಸ್ ಅಂತ ಕರೀತಾರೆ. ಇವುಗಳ ಪ್ರತಿಯೊಂದರದ ಮೇಲೆ ಸಪ್ರೇಟ್ ಕ್ವಶನ್ ಬರ್ಬೋದು, ಎಲ್ಲ ಮಿಕ್ಸ್ ಆಗಿ ಕೂಡ ಕ್ವಶನ್ ಬರ್ಬೋದು. ಇದಕ್ಕಿಂತ ಮೊದಲು ನಾವೇನು ಕೆಲವೊಂದು ವರ್ಡ್ಸ್ಗಳಿದಾವೆ, ಆ ವರ್ಡ್ಸ್ಗಳ ಮೀನಿಂಗ್ ನಮ್ಗೆ ಅರ್ಥ ಆಗಬೇಕು. ಒಂದು ಎಲಿಮೆಂಟಲ್ಲಿ ಏನೇನು ಬರ್ತೈತೆ? ಎಲಿಮೆಂಟಲ್ಲಿ ಮೊದಲು ಬರೋದು ಅಲ್ಫಾಬೆಟ್ಸ್, ಸೆಕೆಂಡ್ ಒನ್ ನಂಬರ್ಸ್, ಅದರ ಜೊತೆಗೆ ಸಿಂಬಲ್ಸ್. ಅಂದರೆ ಎಲಿಮೆಂಟ್ಸಲ್ಲಿ ಎಲ್ಲವೂ ಬರ್ತವೆ. ಎಲಿಮೆಂಟ್ಸ್ ಅಂತ ಕೊಟ್ಟಂತ ತಕ್ಷಣ ನೀವು ಅಲ್ಫಾಬೆಟ್ಸು ಬರ್ತವೆ, ನಂಬರ್ಸ್ಗಳು ಬರ್ತವೆ, 0 to 9 ಯಾವುದೇ ನಂಬರ್ ಇರಲಿಲ್ಲ ನಂಬರು ಬರ್ತವೆ, ಸಿಂಬಲ್ಸ್ಗಳು ಎಲ್ಲ ಥರದ ಸಿಂಬಲ್ಸ್ಗಳು ಕೂಡ ಬರ್ತವೆ. ಸಿಂಬಲ್ಸ್ ಅಂದರೆ ಚಿಹ್ನೆ, ನಂಬರ್ಸ್ ಅಂತಂದರೆ ಸಂಖ್ಯೆಗಳು, ಅಲ್ಫಾಬೆಟ್ಸ್ ಅಂತಂದರೆ ಇಂಗ್ಲೀಷ್ ವರ್ಣಮಾಲೆಯಲ್ಲಿ ಬರ್ತಕ್ಕಂಥ ಅಲ್ಫಾಬೆಟ್ಸ್ಗಳು. ಈ ಅಲ್ಫಾಬೆಟ್ಸ್ಗಳಲ್ಲಿ ಏನೇನು ಬರ್ತೈತೆ? ಒಂದು ಕಾನ್ಸನೆಂಟ್ಸ್, ಆಮೇಲೆ ಅದರ ಜೊತೆಗೆ ಓವೆಲ್ಸ್ 5 ಇದಾವೆ, ಕಾನ್ಸನೆಂಟ್ಸ್ ಉಳಿದಿರೋ 21 ಕಾನ್ಸನೆಂಟ್ಸ್ ಇರ್ತವೆ. ಇವುಗಳೆಲ್ಲ ಇದರ ಅಲ್ಫಾಬೆಟ್ಸಲ್ಲಿ ಬರೋದು. ಅದರ ಜೊತೆಗೆ ನಂಬರಲ್ಲಿ 0 to 9 ನಂಬರಲ್ಲಿ 2 ಬರ್ತೈತೆ. ಒಂದು ನಂಬರ್, ಇವು 0 to 9 ಏನಿದಾವಲ್ಲ ಇವಕ್ಕೆ ಏನಂತ ಕರೀತಾರೆ? ಡಿಜಿಟ್. ಯಾಕಂದರೆ ಇವು ಒಂದೊಂದು ಸಿಂಗಲ್ ಇದರಲ್ಲಿರೋದು 1 2 3 ಈ ರೀತಿ 9 ತನಕ ಇದ್ದರೆ, 0 to 9 ಇದ್ದರೆ ಅವುಗಳಿಗೆ ಡಿಜಿಟ್ ಅಂತ ಕರೀತಾರೆ. 2 ಡಿಜಿಟ್ ನಂಬರ್ ಇದ್ದರೆ 2 ಡಿಜಿಟ್ ಇದ್ದರೆ ಅದು 11 12 13 41 63 ಈ ರೀತಿ ಇದ್ದರೆ ಇವುಗಳಿಗೆ ನಂಬರ್ಸ್ ಅಂತ ಕರೀತಾರೆ. ಇವುಗಳಿಗೆ ಡಿಜಿಟ್ ಅಂತ ಕರೀತಾರೆ. ವಿಚ್ ಡಿಜಿಟ್ ಅಂತ ಇವೆಲ್ಲ ಯಾಕೆ ಇಷ್ಟು ಬೇಸಿಕ್ ಹೇಳ್ತಿದ್ದೀನಿ ಅಂತಂದರೆ ಮುಂದೆ ನಿಮ್ಮ ಕ್ವಶನ್ಸ್ಗಳು ಬಂದಾಗ ಅರ್ಥ ಆಗುತ್ತೆ. ವಿಚ್ ಡಿಜಿಟ್ ಅಂತ ಕೇಳ್ತಾನೆ ಒಂದು ಸರಿ, ವಿಚ್ ನಂಬರ್ ಅಂತ ಕೇಳ್ತಾನೆ, ವಿಚ್ ಅಲ್ಫಾಬೆಟ್ ಅಂತ ಕೇಳ್ತಾನೆ, ವಿಚ್ ಎಲಿಮೆಂಟ್ ಅಂತ ಕೇಳ್ತಾನೆ, ವಿಚ್ ಕಾನ್ಸನೆಂಟ್ ಅಂತ ಕೇಳ್ತಾನೆ, ವಿಚ್ ಓವೆಲ್ ಅಂತ ಕೇಳ್ತಾನೆ. ಅವು ಕನ್ಫ್ಯೂಸ್ ಆಗೋಕ್ಕೆ ಹೋಗಬಾರ್ದು, ಅದಕ್ಕೋಸ್ಕರ ಇದು ಬೇಸಿಕ್. ಆಮೇಲೆ ಸಿಂಬಲ್ ಅಂದ್ರೆ ಗೊತ್ತಿದೆ, ಈ ಥರ ಡಾಲರು, ಉದ್ಗಾರವಾಚಕ ಆಗಿರಲಿ, ಸ್ಲ್ಯಾಶ್ ಆಗಿರಲಿ, ಕಾಮ ಆಗಿರಲಿ, ಪ್ರತಿಯೊಂದೆಲ್ಲ ಸಿಂಬಲ್ಸ್ಗಳಲ್ಲಿ ಬರ್ತವೆ. ಇದು ಅರ್ಥ ಆಗಿರ್ತದೆ ಅನ್ಕೊತೀನಿ. ಇದ್ರ ಬಿಟ್ಟು ಇನ್ನೂ 2 ಇದು ಇದಾವೆ. ಇದಾಯ್ತಾ? ಇದು ಬಿಟ್ಟರೆ ನಾನು ಹೇಳಿದ್ದೇನು ನಿನ್ನೆ ದಿನ ನಿಮಗೆ ABCD, ಅದು ಒಂದು ಸೆಕೆಂಡು ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ನಮ್ಮದಲ್ಲಿ ABCD ಬರ್ಕೊಂಡ್ಬೇಡ. ಎಮ್ದವರೆಗೂ ಎಷ್ಟಾಯಿತು? 13. ಮೊದಲು 13. ನೆಕ್ಸ್ಟ್ N O P Q R S T U V W X Y Z. ಇದು ಬರ್ದು ನಾನು ಏನು ಹೇಳಿದ್ದೆ ನಿನ್ನೆ ಅಂತಂದರೆ, ನಾನು ಅಪೋಸಿಟ್, ಪ್ರತಿಯೊಂದರದ ಅಪೋಸಿಟ್ ನಿಮ್ಗೆ ಗೊತ್ತಾಗಬೇಕು. ಎದ ಅಪೋಸಿಟ್ ಏನೈತೆ? Z. B ದ ಅಪೋಸಿಟ್ ಏನೈತೆ? Y. X ದ ಅಪೋಸಿಟ್ C. W ದ ಅಪೋಸಿಟ್ D.
ಇದು ಅಪೋಸಿಟ್ ವಿ, ಇದೇ ರೀತಿ ಪ್ರತಿಯೊಂದು ಅಪೋಸಿಟ್ ನಿಮ್ಗೆ ಗೊತ್ತಾಗಬೇಕು. ಈ ಅಪೋಸಿಟ್ ಗೊತ್ತಾಯ್ತು ಅಂತ ಅನ್ಕೊಳ್ಳೋಣ. ಇವಾಗೆಲ್ಲ ನೀವು ಅಪೋಸಿಟ್ ನೆನ್ಪಿಟ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ನಿಮ್ಮದು ಓನ್ ಟ್ರಿಕ್ ಮೂಲಕ ನೀವು ಅಪೋಸಿಟ್ ನೆನ್ಪಿಟ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ಇದ್ರ ಮೇಲೆ ಕ್ವಶನ್ಸ್ಗಳು ಮುಂದೆ ಬರ್ತವೆ. ಇದೆಲ್ಲ ಕಾನ್ಸೆಪ್ಟ್ ನಿಮ್ಮ ಮುಂದೆ ಅಪ್ಲೈ ಆಗ್ತಾ ಹೋಗ್ತೈತೆ. ಈಗ ಪ್ರತಿಯೊಂದು ಕಾನ್ಸೆಪ್ಟಿಗೂ ಒಂದೊಂದು ಕ್ವಶನ್ ನಾನು ಕೊಡ್ತಾ ಹೋಗಂಗಿಲ್ಲ. ಜಸ್ಟ್ ಇದು ಕಾನ್ಸೆಪ್ಟ್ ನೋಟ್ ಮಾಡ್ಕೊತಾ ಹೋಗ್ರಿ. ಇದ್ರದ್ದು ಬೇಸಿಕ್ ಕಾನ್ಸೆಪ್ಟ್ ಇದು. ಇದಾದ ನಂತರ ನೆಕ್ಸ್ಟ್ ಏನು, ಅಪೋಸಿಟ್ ಆಯಿತಾ. ಅಪೋಸಿಟ್ ಆದ ನಂತರ ಓವೆಲ್ಸ್ ಹೇಳಿದ್ದೆ ನಾನು. ಓವೆಲ್ಸ್ ಯಾವ ಇದಾವೆ ಅಂತ ಓವೆಲ್ಸ್ ಮೇಲೆ ಹೇಳಿದ್ದೆ. ಒಂದು ಸೆಕೆಂಡ್. ಓವೆಲ್ಸ್ ಎಲ್ಲೆಲ್ಲಿದೆ, ಓವೆಲ್ಸ್ ಎ ಬಿ ಸಿ ಡಿ ಇ. ಇ ಆದ ನಂತರ ಐ ಆದ ನಂತರ ಓ ಆದ ನಂತರ ಯು ಅದಕ್ಕಿಂತ ಮೊದಲು ಎ ಬಿಟ್ಟಿವಿ ನಾವು. ಇವು 5 ಓವೆಲ್ಸ್ ಇದಾವೆ. ಇಲ್ಲಿ ಕ್ವಶನ್ ಯಾವ ರೀತಿ ಬರ್ತೈತೆ, ವಿಚ್ ಲೆಟರ್ ಈಸ್ ಆಫ್ಟರ್ ಚೇಂಜಿಂಗ್ ಯೂಸ್ ಓವೆಲ್. ಒಂದು ವರ್ಡ್ ಕೊಟ್ಟಿರ್ತಾನೆ. ಇವಾಗ ಒಂದು ವರ್ಡ್ ಕೊಡೋಣ, ವಿನೋದ್ ಕುಮಾರ್. ಆಫ್ಟರ್ ಚೇಂಜಿಂಗ್ ಆಲ್ ದ ಲೆಟರ್ ಟು ದೇರ್, ಮುಂದೆ ಒಂದು ಪ್ರಿಸೀಡಿಂಗ್ ಮತ್ತು ಸಕ್ಸೀಡಿಂಗ್ ಬರ್ತಾವೆ. ಅವ್ರದ್ದು ಅರ್ಥ ಹೇಳಿದ್ಮೇಲೆ ಅದು ಹೇಳ್ತೀನಿ. ಒಂದು ವರ್ಡ್ ಒಂದು ಇದು ವರ್ಡನ್ನು ಮುಂದೆ ಜಂಪ್ ಮಾಡಿದಾಗ, ಈ ವರ್ಡಲ್ಲಿರೋ ಪ್ರತಿಯೊಂದು ವರ್ಡನ್ನು ಒಂದು ವರ್ಡ್ ಮುಂದೆ ಜಂಪ್ ಮಾಡಿದಾಗ ಎಷ್ಟು ಓವೆಲ್ಸ್ಗಳು ಫ್ರೇಮ್ ಆಗ್ತವೆ ಅಂತ ಕೊಡ್ತಾನೆ. ಅವಾಗ ನೀವೇನು ಮಾಡ್ತೀರಾ, ಪ್ರತಿಯೊಂದನ್ನು ವಿ ಆದ ಬಳಿಕ ಏನು ಬರುತ್ತೆ, ಡಬ್ಲ್ಯೂ ಬರುತ್ತೆ, ಡಬ್ಲ್ಯೂ ಬರೀತೀರಾ. ಎನ್ ಆದ ಬಳಿಕ ಏನು ಬರುತ್ತೆ, ಪಿ ಬರುತ್ತೆ. ಓ ಆದ ನಂತರ ಏನು ಬರ್ತೈತಿ, ಓ ಆದ ನಂತರ ಪಿ ಬರುತ್ತೆ. ಎನ್ ಆದ ನಂತರ ಓ ಬರುತ್ತೆ. ಆಮೇಲೆ ಡಿ ಆದ ನಂತರ ಏನು ಬರ್ತೈತಿ, ಇ ಬರುತ್ತೆ. ಕೆ ಆದ ನಂತರ ಈ ರೀತಿ ಬರ್ಕೊಂತ ಕೊಡ್ತೀರಾ. ಇದರ ಬದಲು ನಾನು ನಿನ್ನೆನೇ ಬರ್ಸಿದ್ದೆ. ಏನು ಬರ್ಸಿದ್ದೆ, ಯಾವುದೇ ಓವೆಲ್ ಇರಲಿ ಅದನ್ನು ಒಂದು ಸತಿ ಮುಂದೆ ಹೋದಾಗ ಏನು ಬರ್ತೈತಿ, ಓವೆಲ್ದು ಒಂದು ಸತಿ ಮುಂದೆ ಹೋದಾಗ ಯಾವ್ಯಾವ ಓವೆಲ್ ಕೊಡ್ತಕ್ಕಂಥವು ಯಾವ್ಯಾವ ಅದಾವ, ಇದು ಸಾರಿ ಇಲ್ಲಿದು ಬೇಡ, ಯಾವ ಕಾನ್ಸನೆಂಟನ್ನು ಒಂದು ಸತಿ ಎಕ್ಸ್ಟ್ರಾ ಮುಂದೆ ಹೋದಾಗ ಯಾವ ಓವೆಲ್ ಬರ್ತಕ್ಕಂಥ ಕಾನ್ಸನೆಂಟ್ ಯಾವ್ಯಾವ ಇದ್ದಾವೆ. ಫಸ್ಟ್ ಡಿದು ಒಂದು ಮುಂದೆ ಹೋದಾಗ ಇ ಬರುತ್ತೆ. ಅದಕ್ಕೆ ಒಂದು ಮುಂದೆ ಹೋದಾಗ ಫಾರ್ವರ್ಡ್ ಆದಾಗ ಕಾನ್ಸನೆಂಟ್ ಕೊಡ್ತಕ್ಕಂಥದ್ದು ಯಾವ ಅದಾವೆ, ಡಿ, ಇಲ್ಲಿ ಬರೋದು ಎಚ್, ಇಲ್ಲಿ ಬರೋದು ಎನ್, ಇಲ್ಲಿ ಬರೋದು ಟಿ. 4 ಯಾಕಂತಂದರೆ ಏದ ಹಿಂದ್ಗಡೆ ಯಾರೂ ಇಲ್ಲ. ಅದಕ್ಕೆ ಇದು 4 ಏನು ಮಾಡ್ತವೆ, ಯಾವುದೇ ಒಂದು ಲೆಟರ್ ಮುಂದೆ ಹೋದಾಗ ಓವೆಲನ್ನು ಕೊಡ್ತಕ್ಕಂಥದ್ದು. ಓವೆಲ್ ಫಾರ್ಮಿಂಗ್. +1 ಆದಾಗ ಇವಾಗ -1 ಆದಾಗ, -1 ಅಂದರೆ ಒಂದು ಲೆಟರ್ ಹಿಂದೆ ಬಂದಾಗ, ಅಂದರೆ ಇದು -1 ಆದಾಗ ನೋಡೋಣ. ಇವಾಗ -1 ಆದಾಗ ಅಂತಂದರೆ ಮುಂದೆ ಇರೋ ಲೆಟರ್ದ ಒಂದು ಸಾರಿ ಹಿಂದೆ ಬಂದಾಗ ಅದು ಏನು ಬರ್ಬೇಕು, ನಮಗೆ ಓವೆಲ್ ಬರಬೇಕು. ಬಿ ಐತೆ, ಬಿ ಹಿಂದ್ಗಡೆ ಬಂದರೆ ಎ ಓವೆಲ್ ಅದ. ಎಫ್ ಹಿಂದೆ ಬಂದ್ಗಡೆ ಓವೆಲ್ ಅದ. ಜೆ ಹಿಂದ್ಗಡೆ ಬಂದರೆ ಓವೆಲ್ ಬರ್ತೈತಿ. ನೆಕ್ಸ್ಟ್ ಪಿ ಹಿಂದ್ಗಡೆ ಬಂದರೆ ಓವೆಲ್ ಬರ್ತೈತಿ. ವಿ ಹಿಂದ್ಗಡೆ ಬಂದರೆ ಓವೆಲ್ ಬರ್ತೈತಿ. ಯಾವ ಬಂತು, ಬಿ ಆದ ನಂತರ ಯಾವುದೈತೆ, ಜೆ, ಆಮೇಲೆ ಪಿ, ಆಮೇಲೆ ಎಫ್ ಬಿಟ್ಟಿವಲ್ಲ, ಎಫ್ ವಿ, ಬಿ ಜೆ ಪಿ ಎಫ್ ವಿ. ಇದು ಡಿ ಎನ್ ಟಿ ಎಚ್. ಡಿ ಎನ್ ಟಿ ಐತೆ ಬರೀರಿ, ಡೋಂಟ್ ಅಂತ ಬರಿಬೋದು, ಡಿ ಎಚ್ ಎನ್ ಟಿ ಐತೆ ಬರಿಬೋದು. ಏನು ಯಾವ ರೀತಿ ನೆನ್ಬಿಟ್ಕೋತಾರೆ ಇಟ್ಕೋರಿ. ಇದು ಯಾವುದೇ ಲೆಟರ್ನ +1 ಮಾಡಿದಾಗ ಓ ಎಲ್ ಬರ್ತಕ್ಕಂಥವು ಯಾವ್ಯಾವ ಅದಾವ ಅಂದರೆ, ಡಿ ಅಲ್ಲಿ ಒಂದು ಪ್ಲಸ್ ಮಾಡಿದ್ರೆ ಮುಂದೆ ಬರೋದು ಓ ಎಲ್ ಇರ್ತೈತಿ. ಎನ್ ಅಲ್ಲಿ ಒಂದು ಪ್ಲಸ್ ಮಾಡಿದ್ರೆ ಓ ಎಲ್ ಬರ್ತೈತಿ. ಟಿ ಅಲ್ಲಿ ಒಂದು ಪ್ಲಸ್ ಮಾಡಿದ್ರೆ ಓ ಎಲ್ ಬರುತ್ತೆ. ಎಚ್ ಅಲ್ಲಿ ಒಂದು ಪ್ಲಸ್ ಮಾಡಿದ್ರೆ ಓ ಎಲ್ ಬರ್ತೈತಿ. ಬಿ ಅಲ್ಲಿ ಒಂದು ಮೈನಸ್ ಮಾಡಿದ್ರೆ ಎ ಬರ್ತದೆ. ಜೆ ಅಲ್ಲಿ ಒಂದು ಮೈನಸ್ ಮಾಡಿದ್ರೆ ಐ ಬರ್ತದೆ, ಅದು ಕೂಡ ಓ ಎಲ್. ಪಿ ದಲ್ಲಿ ಒಂದು ಮೈನಸ್ ಮಾಡಿದ್ರೆ ಓ ಬರ್ತೈತೆ, ಅದನ್ನು ಒಂದು ಓ ಎಲ್. ಎಫ್ ಅಲ್ಲಿ ಒಂದು ಮೈನಸ್ ಮಾಡಿದ್ರೆ ಏನು ಬರ್ತೈತಿ, ಇ ಬರ್ತೈತೆ, ಅದು ಕೂಡ ಒಂದು ಓ ಎಲ್. ವಿ ಅಲ್ಲಿ ಒಂದು ಮೈನಸ್ ಮಾಡಿದ್ರೆ ಯು ಬರ್ತೈತೆ, ಅದೊಂದು ಓ ಎಲ್. ಇವೆಲ್ಲ ಶಾರ್ಟ್ ಟ್ರಿಕ್ಸ್. ಇದು ನಿಮಗೆ ಎಕ್ಸಾಮ್ಸ್ಗಳಲ್ಲಿ ಭಾರಿ ಹೆಲ್ಪ್ ಆಗ್ತವೆ. ಇವಾಗ ಏನು ಕೇಳಿದಾನೆ, ಒಂದು ವರ್ಡ್ ಮುಂದೆ ಹೋದಾಗ ಓವೆಲ್ ಬರಬೇಕು. ಆ ಥರದ ಎಷ್ಟು ಓವೆಲ್ಸ್ಗಳು ಈ ವರ್ಡಿಂದ ಫಾರ್ಮ್ ಆಗ್ತವೆ ಅಂತ ಕೇಳಿರೋದು. ಒಂದು ವರ್ಡ್ ಮುಂದೆ ಹೋದಾಗ ಅಂದರೆ +1 ಅಲ್ಲಿ ಏನಂದಾವ, ಡಿ ಎಚ್ ಎನ್ ಟಿ. ಡಿ ಐತಿ, ಎನ್ ಐತಿ, ಎಚ್ ಇಲ್ಲ. ಮತ್ತೇನಂದಾವ, ಡಿ ಎನ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಅಂದರೆ ಎಷ್ಟು ಓವೆಲ್ ಫಾರ್ಮ್ ಅದು, ಎನ್ ದಿಂದ ಒಂದು ಓವೆಲ್, ಡಿ ದಿಂದ ಓವೆಲ್, 2 ಓವೆಲ್ ಫಾರ್ಮ್ ಆಗ್ತವೆ ಅಷ್ಟೇ. ಇಷ್ಟು ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಇದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇದರಲ್ಲೇ ನಾನು ಇದು ಹೇಳಕ್ಕೆ ಹೋಗಲಿ, ಮುಂದೆ ಹಿಂದೆ ಅಂತ ಈ ಥರ ಹೇಳಿದ್ದೆ ನಾನು. ಆದರೆ ಅದರದ್ದು ಟರ್ಮಿನಾಲಜಿಗಳಿದ್ದಾವೆ, 3 ವರ್ಡ್ಸ್ಗಳಿದ್ದಾವೆ. ಅವುಗಳನ್ನು ನೋಡ್ಕೊಳ್ಳೋಣ ಒಂದ್ಸತಿ. ಒಂದು ಸೆಕೆಂಡ್. ಒಂದು ಪ್ರಿಸೀಡ್, ಅದಾದ ನಂತರ ಸಕ್ಸೀಡ್, ಆಮೇಲೆ ಫಾಲೋಡ್.
ಪ್ರಿಸೀಡ್, ಸಕ್ಸೀಡ್, ಫಾಲೋಡ್ ಇವು 3 ಟರ್ಮಿನಾಲಜಿ ಅದಾವೆ. ಇದರಲ್ಲಿ ಮತ್ತು ಟೈಪ್ಸ್ ಬರ್ತಾವೆ: ಪ್ರಿಸೀಡಿಂಗ್, ಪ್ರಿಸೀಡೆಡ್, ಪ್ರಿಸೀಡ್ಸ್, ಸಕ್ಸೀಡಿಂಗ್, ಸಕ್ಸೀಡ್ಸ್, ಸಕ್ಸೀಡೆಡ್, ಫಾಲೋಡ್, ಫಾಲೋಸ್, ಫಾಲೋವಿಂಗ್, ಈ ರೀತಿ ಬರ್ತವೆ. ಓಕೆ, ಸಕ್ಸೀಡ್ ಮತ್ತು ಫಾಲೋಡ್ ಇವೆರಡು ಆಮೇಲೆ ನೋಡೋಣ. ಇವೆರಡು ಈಕ್ವಲ್ ಇದ್ದಂಗೆ, ಎರಡೂ ಮೀನಿಂಗು ಒಂದೇ. ಪ್ರಿಸೀಡ್ ಮೊದಲು ಇದ್ರದ್ದು ಏನೇನಿದಾವೆ ನೋಡೋಣ. ಪ್ರಿಸೀಡ್ಸ್ ಫಸ್ಟ್ ಒನ್ ಸ್ಟೇಟ್ಮೆಂಟ್ ಬರಿತಾ ಹೋಗ್ತೀನಿ ನಾನು. ಇವಾಗ ನಾನು ಬರಿತಾ ಹೋಗಿರೋ ಸ್ಟೇಟ್ಮೆಂಟ್ಗಳು ಇಂಗ್ಲೀಷ್ ಆಲ್ಫಾಬೆಟ್ ಪ್ರಕಾರ ಇದಾವೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡ್ರಿ, ಅದೇ ರೀತಿ ಇರ್ತವೆ ಅಂತೇಳಿ. ಇವಾಗ ನಾನೇನು ಬರೆದೆ, ಎ ಪ್ರಿಸೀಡ್ಸ್ ಬಿ ಅಂತೇಳಿ ಬರುತ್ತೆ. ಇದು 1ನೇ ಸ್ಟೇಟ್ಮೆಂಟ್. 2ನೇದ್ದು ಎ ಪ್ರಿಸೀಡಿಂಗ್ ಬಿ. 3ನೇ ಸ್ಟೇಟ್ಮೆಂಟ್ ಎ ಪ್ರಿಸೀಡೆಡ್ ಬೈ ಬಿ. ಇವು 3 ಸ್ಟೇಟ್ಮೆಂಟ್. ಇದೇ ಸೇಮ್ ಸ್ಟೇಟ್ಮೆಂಟ್ ಇದರಲ್ಲಿ ಸಕ್ಸೀಡಿಂಗ್ದು ಮತ್ತು ಅಥವಾ ಫಾಲೋಡ್ ಇವೆರಡು ಸೇಮೇ ಇದು. ಸಕ್ಸೀಡ್ಸ್ ಅಂತಂದರೆ ಫಾಲೋಸ್ ಅಂತಲೇ ಅರ್ಥ. ಎ ಫಸ್ಟ್ ಸ್ಟೇಟ್ಮೆಂಟ್ ಸಕ್ಸೀಡ್ಸ್ ಅಥವಾ ಫಾಲೋಸ್ ಎ ಫಾಲೋಸ್ ಬಿ, 1ನೇ ಸ್ಟೇಟ್ಮೆಂಟ್. 2ನೇದು ಎ ಸಕ್ಸೀಡಿಂಗ್ ಬಿ ಅಥವಾ ಎ ಫಾಲೋವಿಂಗ್ ಬಿ. 2ನೇ ಸ್ಟೇಟ್ಮೆಂಟು. 3ನೇದು ಎ ಸಕ್ಸೀಡೆಡ್. ಇವೆಲ್ಲ ಮುಂದೆ ವರ್ಡ್ಗಳು ಬರ್ತವೆ, ಅವಾಗ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಅದಕ್ಕೋಸ್ಕರನೇ ಇವಾಗ ಹೇಳ್ತಾ ಇರೋದು ನಾನು. ಎ ಸಕ್ಸೀಡೆಡ್ ಬೈ ಬಿ ಅಥವಾ ಎ ಫಾಲೋಡ್ ಬೈ ಬಿ. ಇವಾಗ ಯಾವ್ದು ಮೊದಲು ಬರುತ್ತೆ, ಯಾವ ಸ್ಟೇಟ್ಮೆಂಟಲ್ಲಿ ಯಾವ್ದು ಮೊದಲು ಬರುತ್ತೆ ಅನ್ನೋದು ನಮಗೆ ಕನ್ಫರ್ಮ್ ಆಗಬೇಕು. ಪ್ರತಿಯೊಂದು ಸ್ಟೇಟ್ಮೆಂಟ್ ನಾನು ಇಲ್ಲಿ ಬರೆದಿದ್ದೀನಿ, ಬಟ್ ಯಾವ ಸ್ಟೇಟ್ಮೆಂಟಲ್ಲಿ ಯಾವ್ದು ಮೊದಲು ಬರುತ್ತೆ. ಈಗ ನಾನು ಎ ಬಿ ಆಲ್ಫಾಬೆಟಿಕಲಲ್ಲಿ ಎ ಬರುತ್ತೆ ಮೊದಲು, ಅದನಂತರ ಬಿ ಬರುತ್ತೆ, ಅದನಂತರ ಸಿ ಬರುತ್ತೆ. ಬಟ್ ಈ ರೀತಿ ಈ ಆಲ್ಫಾಬೆಟಿಕಲ್ ಸೀರೀಸಲ್ಲಿ ಇರ್ತಾವೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಆಲ್ಫಾನ್ಯೂಮರಿಕ್ ಸೀರೀಸ್ ಐತಿ, ಎಲ್ಲ ಜಿಗ್ಜಾಗ್ ಮ್ಯಾನಲ್ಲಿ ಇರ್ತಾವೆ. ಇವಾಗ ಇಲ್ಲಿ ಎ ಪ್ರಿಸಿಡ್ಸ್ ಬಿ ಅಂತಂದರೆ ಎ ಪ್ರಿಸಿಡ್ಸ್ ಬಿ, ಎ ಮೊದಲು ಬರುತ್ತೆ, ಬಿ ಆಮೇಲೆ ಬರುತ್ತೆ, ಇದು ಕರೆಕ್ಟ್ ಐತೆ. ಆದರೆ ಎ ಪ್ರಿಸಿಡ್ಸ್ ಬಿ ಅಂತಂದರೆ ಎ ಮೊದಲು ಬರುತ್ತೆ, ಆಮೇಲೆ ಬಿ ಬರುತ್ತೆ. ಬಟ್ ಎ ಪ್ರಿಸೀಡೆಡ್ ಬೈ ಬಿ ಅಂತಂದರೆ ಬಿ ಮೊದಲು ಬರುತ್ತೆ, ಎ ಆಮೇಲೆ ಬರುತ್ತೆ. ಅವಾಗ ಏನು ಅನ್ಕೊಂಡ್ಬಿಡ್ತೀರ, ಇಂಗ್ಲೀಷ್ ಆಲ್ಫಾಬೆಟಿಕಲಲ್ಲಿ ಬಿ ಮೊದಲು ಬರೋಕ್ಕೆ ಹೋಗಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಬಿ ಮೊದಲು ಬರ್ಬೋದು, ಬಿ ಆಮೇಲೇನೂ ಕೂಡ ಬರ್ಬೋದು. ಬಿ ಪ್ಲೇಸ್ ಫಿಕ್ಸ್ ಇಲ್ಲ, ಇಲ್ಲಿ ಏನಿಲ್ಲ, ಬಿದು ಪ್ಲೇಸ್ ಫಿಕ್ಸ್ ಇಲ್ಲ. ಜಸ್ಟ್ ಅವು ಹೆಂಗೆ ಬೇಕಂಗೆ ಬರ್ಬೋದು. ಇದು ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಇರೋಂಗಿಲ್ಲ, ಅದಷ್ಟು ತಲೆಗೆ ಹಾಕೊಡ್ರಿ. ಇವಾಗ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಫಸ್ಟ್ ಒನ್, ಎ ಪ್ರಿಸೀಡ್ಸ್ ಬಿ. ಪ್ರಿಸೀಡ್ಸ್ ಅಂತಂದ್ರೇನು, ಮೊದಲು ಬರುತ್ತೆ. ಪ್ರಿಸೀಡಿಂಗ್ ಅಂತಂದ್ರೇನು, ಮೊದಲು ಬರುತ್ತೆ. ಪ್ರಿಸೀಡೆಡ್ ಅಂತಂದ್ರೇನು, ಮೊದಲು ಬಂದಿದೆ. ಮೊದಲು ಬರುತ್ತೆ, ಮೊದಲು ಬರುತ್ತೆ ಅಂದಂಗೆ ಇವೆರಡರದ್ದು ಮೀನಿಂಗ್ ಸೇಮು. ಎ ಪ್ರಿಸೀಡ್ಸ್ ಬಿ ಅಥವಾ ಪ್ರಿಸೀಡಿಂಗ್ ಬಿ ಅಂತಂದರೆ ಇವೆರಡರದ್ದು ಎ ಐತಲ್ಲ, ಎಗೆ ಸರ್ಕಲ್ ಹಾಕೊಂಡ್ವಿ, ಎದ ಬಗ್ಗೆ ಮಾತಾಡ್ತಿದ್ದೀವಿ ನಾವು ಇವಾಗ. ಎ ಪ್ರಿಸೀಡ್ಸ್ ಬಿ ಅಂತಂದರೆ ಎ ಬಿಯನ್ನು ಪ್ರಿಸೀಡ್ ಮಾಡುತ್ತೆ, ಬಿ ಮುಂದ್ಗಡೆ ಎ ಬರುತ್ತೆ. ಎ ಪ್ರಿಸೀಡ್ಸ್ ಬಿ. ಇಲ್ಲಿ ಕೂಡ ಸೇಮ್, ಎದ ಬಗ್ಗೆ ಮಾತಾಡ್ತಿದ್ದೀವಿ, ಎಗೆ ಸರ್ಕಲ್ ಹಾಕೊಂಡ್ವಿ. ಎ ಪ್ರಿಸೀಡಿಂಗ್ ಬಿ, ಎ ಏನು ಮಾಡ್ತಿದೆ, ಬಿಯನ್ನು ಪ್ರಿಸೀಡ್ ಮಾಡ್ತಿದೆ. ಪ್ರಿಸೀಡ್ ಅಂದರೆ ಮೊದಲು, ಪ್ರಿ ಅಂತಂದ್ರೆ ಏನು, ಮೊದಲು. ನಾವು ಪ್ರಿ ಎಕ್ಸಾಮ್ ಮೊದಲು ಬರುತ್ತೆ, ಆ ರೀತಿ. ಇಲ್ಲಿ ಎ ಪ್ರಿಸೀಡೆಡ್ ಬೈ ಬಿ, ಏನಾಗಿದೆ, ಪ್ರಿಸೀಡೆಡ್ ಅಂದರೆ ಮೊದಲು ಬರಲಾಗಿದೆ. ಎದರಿಂದ, ಬಿಯಿಂದ. ಎ ಬಿಯಿಂದ ಮೊದಲು ಬರಲಾಗಿದೆ. ಈ ಪ್ರಿಸೀಡೆಡ್ ಎ ಇದೆಲ್ಲ, ಎ ಏನು ಮಾಡಿದೆ, ಪ್ರಿಸೀಡ್ ಆಗಿದೆ. ಯಾರಿಂದ, ಬಿಯಿಂದ. ಪ್ರಿಸೀಡೆಡ್ ಅಂತಿದ್ದು. ಪ್ರಿಸೀಡೆಡ್ ಅಂತಂದರೆ ಬಿ ಮೊದಲು ಬರುತ್ತೆ. ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನೊಂದ್ಸತಿ ನೋಡ್ಕೊಡ್ರಿ. ಪ್ರಿಸೀಡ್ಸ್ ಮತ್ತು ಪ್ರಿಸೀಡಿಂಗ್ ಇವೆರಡು ಏನಾಗ್ತವೆ, ಏದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಎ ಆದ ನಂತರ ಬರ್ತಕ್ಕಂಥದ್ದು ಪ್ರಿಸೀಡ್ಸ್ ಮತ್ತು ಪ್ರಿಸೀಡಿಂಗ್. ಪ್ರಿಸೀಡೆಡ್ ಅಂತಂದರೆ ಮೊದಲು ಬರ್ತಕ್ಕಂಥದ್ದು ಈ ಕಡೆ. ಇದರಲ್ಲಿ ಸೇಮ್ ಸಕ್ಸೀಡ್ಸಲ್ಲಿ ಕೂಡ ಅದೇ ರೀತಿ. ಇದನ್ನು ಒಂದ್ಸತಿ ಸ್ಕ್ರೀನ್ಶಾಟ್ ಇಟ್ಕೊಂಡು ನೀವು ಕರೆಕ್ಟಾಗಿ ನೋಡ್ಕೊಡ್ರಿ. ಆಮೇಲೆ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ವೆರಿ ಇಂಪಾರ್ಟೆಂಟ್ ಅದನ್ನು ನಾನು ಟಿಕ್ ಮಾಡ್ತೀನಿ ನಂತರ. ನೆಕ್ಸ್ಟ್ ಏನೈತೆ, ಎ ಸಕ್ಸೀಡ್ಸ್ ಅಥವಾ ಎ ಫಾಲೋಸ್ ಬೈ ಬಿ. ಎ ಫಾಲೋಸ್ ಬೈ ಬಿ ಅಥವಾ ಎ ಸಕ್ಸೀಡ್ಸ್ ಬೈ ಬಿ ಇವೆರಡರಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಎ ಸಕ್ಸೀಡ್ ಅಂತಂದ್ರೆ ಪ್ರಿಸೀಡ್ ಅಂದರೆ ಮೊದಲು, ಸಕ್ಸೀಡ್ ಅಂದರೆ ಆಮೇಲೆ. ಏದ ಬಗ್ಗೆ ಮಾತಾಡ್ತಿದ್ದೀವಿ ನಾವು ಇವಾಗ. ಏದ ಬಗ್ಗೆ ಮಾತಾಡ್ತಿದ್ದೀವಿ. ಎ ಸಕ್ಸೀಡ್ಸ್, ಎ ಫಾಲೋಸ್. ಯಾರಿಗೆ ಫಾಲೋ ಮಾಡ್ತಿದೆ, ಎ
ಬಿಯನ್ನು ಫಾಲೋ ಮಾಡ್ತಿದೆ. ಬಿ ಮೊದಲು ಬರುತ್ತಾ, ಬಿಯನ್ನು ಫಾಲೋ ಮಾಡಿ ಎ ನಂತರ ಬರುತ್ತೆ. ಇದರಲ್ಲಿ ಕೂಡ ಸಕ್ಸೀಡಿಂಗ್ ಅಥವಾ ಫಾಲೋವಿಂಗ್. ಎ ಫಾಲೋವಿಂಗ್ ಮಾಡತ್ತೈತಿ. ಯಾರಿಗೆ ಫಾಲೋ ಮಾಡತ್ತೈತಿ? ಎ ಬಿಯನ್ನು ಫಾಲೋ ಮಾಡತ್ತೈತಿ. ಏದ್ರ ಬಗ್ಗೆ ಮಾತಾಡ್ತಿದ್ದೀವಿ? ಎ ಸರ್ಕಲ್ ಹಾಕ್ತೀವಿ. ಇವೆರಡು ಯಾವಾಗಲೂ ಸೇಮ್ ಇರ್ತವೆ. ಇವೆರಡು ಇದರಲ್ಲಿ ಕೂಡ ಇವೆರಡು ಸೇಮ್. ಅದಕ್ಕೆ ಇವೆರಡು ಬೇರೆ ಬೇರೆ ಸ್ಟೇಟ್ಮೆಂಟ್ ಬರೆಯೋ ಅವಶ್ಯಕತೆನೇ ಇರಲಿಲ್ಲ. 4 ಸ್ಟೇಟ್ಮೆಂಟಲ್ಲಿ ಕಂಪ್ಲೀಟ್ ಆಯಿತು. ಆದರೆ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ ನಾನು ಬರೆದಿರೋದು. ನೆಕ್ಸ್ಟ್ ಸಕ್ಸೀಡೆಡ್. ಎ ಬಗ್ಗೆ ಮಾತಾಡ್ತಿದ್ವಿ, ಎಗೆ ಸರ್ಕಲ್ ಹಾಕ್ತೀವಿ. ಎ ಸಕ್ಸೀಡೆಡ್ ಅಥವಾ ಫಾಲೋಡ್. ಎ ಫಾಲೋಡ್ ಬೈ ಬಿ. ಅಂದರೆ ಫಾಲೋಡ್ ಅಂತಂದರೆ ಎ ಏನು ಮಾಡ್ತಿದ್ದೆ, ಬಿಯನ್ನು ಫಾಲೋಡ್ ಮಾಡ್ತಿದ್ದೆ ಅಂತಂದಾಗ ಸಕ್ಸೀಡಿಂಗ್ ಫಾಲೋವಿಂಗ್ ಬಂತು. ಬಟ್ ಎ ಫಾಲೋಡ್ ಬೈ ಬಿ ಅಂತಂದರೆ ಎ ಫಾಲೋಡ್ ಬೈ ಬಿ ಅಂತಂದರೆ ಎ ಅನ್ನು ಬಿ ಫಾಲೋ ಮಾಡ್ತಿದೆ ಅಂತ ಅರ್ಥ. ಎ ಆದ ನಂತರ ಬಿ ಬರುತ್ತೆ. ಇಲ್ಲಿ ಎ ಆದ ನಂತರ ಬಿ ಬರುತ್ತೆ. ಇವೆಲ್ಲ ನೆನ್ಪಿಟ್ಕೊಳ್ರಿ. ಬಟ್ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಯಾವಿದಾವೆ ಅಂತಂದರೆ, ಮೇನ್ ಇಂಪಾರ್ಟೆಂಟು ಒಂದು ಪ್ರಿಸೀಡೆಡ್ ಬೈ, ಆಮೇಲೆ ಪ್ರಿಸೀಡಿಂಗ್, ಆಮೇಲೆ ಫಾಲೋವಿಂಗ್, ಸಕ್ಸೀಡೆಡ್ ಅಥವಾ ಫಾಲೋಡ್. ಇವು 4 ವೆರಿ ಇಂಪಾರ್ಟೆಂಟ್ ಅದಾವೆ. ಪ್ರಿಸೀಡಿಂಗ್ ಬೈ ಬಿ ಅಂತಂದಾಗ ಎ ಏನು ಮಾಡ್ತಿದೆ, ಬಿ ಎದ ನಂತರ ಬರ್ತಿದೆ ಬಿ. ಆಮೇಲೆ ಪ್ರಿಸೀಡೆಡ್ ಅಂತಂದರೆ ಎದಕ್ಕಿಂತ ಮುಂಚೆ ಬಿ ಬರ್ತಿದೆ. ಈಗ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತೀನಿ ನಾನು ನಿಮಗೆ. ಡಾಲರ್ ಈಸ್ ಪ್ರಿಸೀಡೆಡ್ ಬೈ, ಡಾಲರ್ ಈಸ್ ಪ್ರಿಸೀಡೆಡ್ ಬೈ, ಡಾಲರ್ ಈಸ್ ಪ್ರಿಸೀಡೆಡ್ ಬೈ ಇಂಟು. ಇದನ್ನು ಯಾವ ರೀತಿ ಬರೀತೀರೋ ನೀವು? ಡಾಲರ್ ಈಸ್ ಪ್ರಿಸೀಡೆಡ್ ಬೈ ಇಂಟು. ನಾವು ಯಾರ ಬಗ್ಗೆ ಮಾತಾಡ್ತಿದ್ದೀವಿ ಇವಾಗ? ಡಾಲರ್ ಬಗ್ಗೆ ಮಾತಾಡ್ತಿದ್ದೀವಿ. ಡಾಲರ್ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದಮೇಲೆ ಡಾಲರ್ ಸಿಂಬಲ್ ಹಾಕ್ಕೊಂಡ್ವಿ, ಅದಕ್ಕೆ ಸರ್ಕಲ್ ಹಾಕ್ಕೊಂಡ್ವಿ. ಡಾಲರ್ ಈಸ್ ಪ್ರಿಸೀಡೆಡ್ ಬೈ ಇಂಟು. ಪ್ರಿಸೀಡೆಡ್ ಅಂತಂದ್ರೆ ಏನು? ಡಾಲರ್ಗಿಂತ ಮುಂಚೆ ಇಂಟು ಬರ್ತೈತೆ. ಡಾಲರ್ಗಿಂತ ಮುಂಚೆ ಇಂಟು ಬರ್ತೈತೆ. ಈ ರೀತಿ ಪ್ರಿಸೀಡೆಡ್ ಡಾಲರ್ ಈಸ್ ಪ್ರಿಸೀಡೆಡ್. ಅದೇ ಇಲ್ಲಿ ಪ್ರಿಸೀಡಿಂಗ್ ಇತ್ತಂದರೆ ಡಾಲರ್ ಆದ ನಂತರ ಇಂಟು ಬರ್ತಿತ್ತು. ಇದು ಒಂದು ಸತಿ ನೆನ್ಪಿಟ್ಕೊಳ್ರಿ, 1-2-3 ಸತಿ ಬರೆದು ಪ್ರಾಕ್ಟೀಸ್ ಮಾಡಿಕೊಡ್ರಿ, ಸ್ಕ್ರೀನ್ಶಾಟ್ ತೊಗೊಳ್ರಿ ಇದ್ರದ್ದು. ಇವಾಗ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇಲ್ಲಿವರೆಗೂ ಇದು ಬೇಸಿಕ್ ಮುಗೀತು. ಮತ್ತೆ ಎಲ್ಲೆಲ್ಲಿ ಬೇಸಿಕ್ ಬರುತ್ತೆ ಅದನ್ನು ಆ ಲೆಕ್ಚರ್ಸ್ಗಳಲ್ಲಿ, ಇನ್ನೂ 3 ಲೆಕ್ಚರ್ಸ್ ಇದ್ದಾವೆ ಅದ್ರ ಮೇಲೆ. ಆ ಕ್ಲಾಸ್ ತೊಗೊಳ್ಳುವಾಗ ನಾನು ಅದ್ರ ಬಗ್ಗೆ ಹೇಳ್ತೇನೆ. ಇನ್ನೂ 2 ಇರಬೇಕು ಮೇ ಬಿ. ಓಕೆ, 2 ಇದಾವೆ, 3 ಇದಾವೆ, 3 ಇರಬೇಕು ಮೇ ಬಿ. ಓಕೆ, ಫಸ್ಟ್ ಕ್ವಶನ್. ಟೈಮರ್ ಇರುತ್ತೆ, 30 ಸೆಕೆಂಡ್. ಟೈಮರ್ ಮುಗಿಯೋಷ್ಟರೊಳಗೆ ಹೇಳ್ಬೇಕು. ಇಲ್ಲಿ ಈ ಇನ್ನಾಗಿ ನಾನು ಹೇಳಿದೆಲ್ಲ ಇವು, ಒಂದು ಸೆಕೆಂಡ್ ಇನ್ನೊಂದು ಸತಿ ಬನ್ನಿರಿ. ಇವಾಗೇನು ನಾನು ಪ್ರಿಸೀಡ್ಸ್, ಫಾಲೋಡ್, ಸಕ್ಸೀಡಿಂಗ್ ಇವೆಲ್ಲ ಯಾರು ಇಂಗ್ಲೀಷ್ ಅಲ್ಲಿ ಕ್ವಶನ್ಸ್ ಅಟೆಂಡ್ ಮಾಡೋರಿಗೆ ಅದು ಅರ್ಥ ಆಗಿ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಕನ್ನಡದಲ್ಲಿ ಓದಿ ಕ್ವಶನನ್ನು ಅಟೆಂಡ್ ಮಾಡೋರಿಗೆ ಅವು ಯಾವುದು ನೆನ್ಪಿಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಕನ್ನಡದಲ್ಲೇ ಕ್ವಶನ್ ಇರುತ್ತೆ, ಡೈರೆಕ್ಟಾಗಿ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ನನಗೆ ಅನ್ಸುತ್ತೆ ಅಲ್ಫಾನ್ಯೂಮರಿಕ್ ಸೀರೀಸ್ದು ಪ್ರಿಲಿಮ್ಸ್ ಲೆವೆಲ್ ಎಕ್ಸಾಮ್ಸ್ಗಳಲ್ಲಿ ಏನು ಬರ್ತಾವಲ್ಲ ಕ್ವಶನ್ಸ್ಗಳು, ಅವೆಲ್ಲವೂ ನಾವು ಪ್ರಿಲಿಮ್ಸ್ ಆಗಿರಲಿ, ಮೇನ್ಸ್ ಲೆವೆಲ್ ಆಗಿರಲಿ, ಅವುಗಳನ್ನು ನಾವು ಕನ್ನಡದಲ್ಲಿ ಓದಿನೇ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕ್ವಶನ್ಸ್ ಇರ್ತವೆ ಎಕ್ಸಾಮ್ನಲ್ಲಿ ಕೂಡ. ಅದು ಕನ್ನಡದಲ್ಲಿನೇ ಓದಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಕನ್ನಡದಲ್ಲಿ ಈಸಿ ಆಗಿಬಿಡುತ್ತೆ. ಈ ಟರ್ಮಿನಾಲಜಿಗಳು ನೆನ್ಪಿಟ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ ಕನ್ನಡದಲ್ಲಿದ್ದಾಗ. ಓಕೆ, ಈಗ ಈ ಕ್ವಶನ್ ಸಾಲ್ವ್ ಮಾಡಿರಿ, ಟೈಮ್ ಇರುತ್ತೆ. ಇವಾಗ ಇನ್ನೂ ಒಂದು ಹೇಳಬೇಕಾಗಿತ್ತು ನಾನು, ಅದು ಈ ಕ್ವಶನ್ ಮೂಲಕ ಹೇಳ್ತೇನೆ. ಓಕೆ, ಈ ಕ್ವಶನಲ್ಲಿ ಏನಿದೆ? ವಿಚ್ ಲೆಟರ್ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ 8th ಲೆಟರ್ ಫ್ರಮ್ ರೈಟ್ ಎಂಡ್. ಈ ಥರದ ಕ್ವಶನಲ್ಲಿ ಏನು ಮಾಡಬೇಕು ನಾವು? ಮೊದಲು ಎಂಡ್ ಎಲ್ಲಿಂದ ಬಂದಿದೆ ಅಲ್ಲಿಗೆ ನೋಡಬೇಕು. ಎಂಡ್ ಎಲ್ಲಿಂದ ಐತೆ? ರೈಟ್ ಎಂಡ್. ರೈಟ್ ಎಂಡ್ ಮತ್ತು ಲೆಫ್ಟ್ ಎಂಡ್ ಯಾವುದು? ಈ ಕಡೆ ಇರೋದು ಲೆಫ್ಟ್ ಎಂಡ್, ಈ ಕಡೆ ಇರೋದು ರೈಟ್ ಎಂಡ್. ಇದು ರೈಟ್ ಎಂಡ್, ಇದು ಲೆಫ್ಟ್ ಎಂಡ್. ಯಾವಾಗಲೂ ನಾವು ಈಗ ಕಂಪ್ಯೂಟರ್ ಮುಂದೆ ಕೂತಿದ್ದೀವಿ ಅಂತಂದಮೇಲೆ ನಮ್ಮ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಯಾವ ಕಡೆ ಇದೆಯಲ್ಲ ಅದು ಲೆಫ್ಟ್ ಹ್ಯಾಂಡ್ ಇದು. ರೈಟ್ ಹ್ಯಾಂಡ್ ಯಾವ ಕಡೆ ಇದೆ ಅದು ರೈಟ್ ಹ್ಯಾಂಡ್. ಯಾವಾಗಲೂ ಹಂಗೆ ನೆನ್ಪಿಟ್ಕೋಬೇಕು. ಅದು ಕ್ವಶನ್ ಯಾವುದೇ ಥರ ಇರಲಿ, ಅದರ ನಮ್ದು ಯಾವಾಗಲೂ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಯಾವಾಗೂ ನಮ್ಮದು ಹ್ಯಾಂಡ್ಗಳು ಯಾವ ಥರ ಇದ್ದಾವಲ್ಲ ಅದೇ ರೀತಿಯೇ ಇರ್ತವೆ. ಇವಾಗ ಲೆಫ್ಟ್ ಹ್ಯಾಂಡ್ ಯಾವ ಸೈಡ್ ಇದೆ, ಎಡ ಕೈ ಯಾವ್ದು ಕಡೆ ಇದೆಯಲ್ಲ ಆ ಕೈ ಕಡೆನೇ ಎಡಬದಿ ಇರುತ್ತೆ. ನಮ್ಮದು ಬಲ ಕೈ ಯಾವ ಕಡೆ ಇದೆಯಲ್ಲ ಆ ಕೈ ಅದರ ಕಡೆನೇ ಬಲಭಾಗ ಇರುತ್ತೆ. ವಿಚ್ ಲೆಟರ್ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ 8th ಲೆಟರ್ ಫ್ರಮ್ ರೈಟ್ ಹ್ಯಾಂಡ್. ಈಗ ಇಂಗ್ಲೀಷಲ್ಲಿ ಯಾವಾಗಲೂ ಉಲ್ಟಾ ಬರೋದು, ಈ ಥರ ಓದ್ಕೊತೋಗೋದು. ಕನ್ನಡದಲ್ಲಿ ಬಂದಾಗ ಫಸ್ಟಿಂದ ಓದ್ಕೊತ ಬರ್ತೀವಿ. ಇಂಗ್ಲೀಷಲ್ಲಿ ಬಂದಾಗ ರೈಟ್ ಹ್ಯಾಂಡ್ ಬಂದ್ವಿ, ಫಸ್ಟು ರೈಟ್ ಹ್ಯಾಂಡ್ ಬಂದ್ವಿ. 8th ಟು ದ ಲೆಫ್ಟ್ ಆಫ್
ಏನಂತಿದ್ದೆ ನಾವು ವಿಚ್ ಲೆಟರ್ ಈಸ್ ಥರ್ಡ್ ಟು ದ ಲ್ಯಾಪ್ಟಾಪ್ ಏಟ್ತ್ ಲೆಟರ್ ಫ್ರಮ್ ರೈಟ್ ಹ್ಯಾಂಡ್. ಮೊದಲು ಏಟ್ತ್ ಲೆಟರ್ ಫ್ರಮ್ ರೈಟ್ ಹ್ಯಾಂಡಿಗೆ ಬರೋಣ. ಫಸ್ಟ್ ಲೆಟರ್, ಸೆಕೆಂಡ್ ಲೆಟರ್, ಥರ್ಡ್ ಲೆಟರ್, ಫೋರ್ತ್ ಲೆಟರ್, ಫಿಫ್ತ್ ಲೆಟರ್, ಸಿಕ್ಸ್ತ್ ಲೆಟರ್, ಸೆವೆಂತ್ ಲೆಟರ್, ಏಟ್ತ್ ಲೆಟರ್. ಇಲ್ಲಿ ಬಂದ್ವಿ. ಇವಾಗ ಇಲ್ಲಿ ಬಂದು ಇಲ್ಲಿಗೆ ನಿಂತೀವಿ. ಏಟ್ತ್ ಲೆಟರ್ ಫ್ರಮ್ ದ ರೈಟ್ ಹ್ಯಾಂಡ್. ಇವಾಗ ಒಂದರಿಂದ ಬರೋಣ. ವಿಚ್ ಲೆಟರ್ ಈಸ್ ಥರ್ಡ್ ಟು ದ ಲ್ಯಾಪ್ಟಾಪ್ ಏಟ್ತ್ ಲೆಟರ್. ವಿಚ್ ಲೆಟರ್ ಈಸ್ ಥರ್ಡ್ ಟು ದ ಲ್ಯಾಪ್ಟಾಪ್ ಏಟ್ತ್ ಲೆಟರ್. ಈ ಲೆಟರ್ ಥರ್ಡ್ ಟು ದ ಲ್ಯಾಪ್ಟಾಪ್ ಅಂದರೆ ನಾವು ಯಾವಾಗಲೂ ಈ ಲೆಟರ್ಗಳು ಮೇಲ್ಗಡೆನೇ ಮಕ ಮಾಡಿದ್ದೇವೆ ಅಂತ ಅಂದ್ಕೊಂಡು ಊಹೆ ಮಾಡಬೇಕು. ಇದರ ಥರ್ಡ್ ಟು ದ ಲೆಫ್ಟ್ ಅಂದರೆ ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್, ಥರ್ಡ್ ಲೆಫ್ಟ್. ಇದರ ಆನ್ಸರ್ ಏನು? ಇ. ಇದರ ಕರೆಕ್ಟ್ ಆನ್ಸರ್ ಇ. ವಿಚ್ ಲೆಟರ್ ಈಸ್, ಆಪ್ಷನ್ಸ್ಗಳು ಮಿಸ್ಟೇಕ್ ಇದಾವೆ, ಆಪ್ಷನ್ಸ್ಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗ್ಬೇಡ್ರಿ. ವಿಚ್ ಲೆಟರ್ ಈಸ್ ಥರ್ಡ್ ಟು ದ ಲ್ಯಾಪ್ಟಾಪ್ ಏಟ್ತ್ ಲೆಟರ್ ಫ್ರಮ್ ದ ರೈಟ್ ಹ್ಯಾಂಡ್. ಮೊದಲು ರೈಟ್ ಹ್ಯಾಂಡಿಂದ ಏಟ್ತ್ ಲೆಟರ್ಗೆ ಬಂದ್ವಿ. ಅದಾದ ನಂತರ ಏಟ್ತ್ ಲೆಟರ್ ರೈಟ್ ಹ್ಯಾಂಡಿಂದ ಬಂದಾಗ ಅದಾದ ನಂತರ ನಾವು ಥರ್ಡ್ ಲೆಫ್ಟಿಗೆ, ಆ ಲೆಟರಿನ ಥರ್ಡ್ ಲೆಫ್ಟಿಗೆ, ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್, ಥರ್ಡ್ ಲೆಫ್ಟ್, ಈ ಇದೆ. ಇದನ್ನೇ ನಾವು ಈಸಿ ಮೆಥಡಿಂದ ಯಾವ ಥರ ಮಾಡ್ತೀವಿ ಅಂತಂದರೆ, ಇವಾಗ ಏನಾಯ್ತದು, ಈ ಕಡೆ ಬಂದಿರೋದು ಒಂದು ರೈಟ್ ಐತೆ, ಇನ್ನೊಂದು ಲೆಫ್ಟ್ ಐತೆ. ನಾವೇನು ಮಾಡ್ತೀವಿ, 8 ಇಲ್ಲಿವರೆಗೂ ಎಣಿಸ್ತೀವಿ. 1 2 3 4 5 6 7 8 ಜಡ್ಗೆ ಬಂದ್ವಿ. ಇದಾದ ನಂತರ ಥರ್ಡ್ ಲೆಫ್ಟ್ ಅಂದ್ಬೇಕು 1 2 3 ಅಂತ ಇಲ್ಲಿ ಬಂದ್ವಿ. ಟೋಟಲ್ ಇದು 8 + 3 11 ಆಗಿ 11 ರೈಟ್ ಹ್ಯಾಂಡಿಂದ 11ನೇ ಪ್ಲೇಸಿಗೆ ಇರ್ತಕ್ಕಂಥ ನಂಬರ್ ಅದರ ಆನ್ಸರ್ ಆಯಿತು, ಎಲಿಮೆಂಟ್ ಅದರ ಆನ್ಸರ್ ಆಯಿತು. ಇಲ್ಲೊಂದು ಫಾರ್ಮುಲಾ ಇದು. ಯಾವಾಗಲೂ ಈಗ ರೈಟ್ ಐತೆ, ಲೆಫ್ಟ್ ಐತೆ, ಈ ರೀತಿ ರೈಟ್ ಪ್ಲಸ್ ಲೆಫ್ಟ್ ಅಥವಾ ಲೆಫ್ಟ್ ಪ್ಲಸ್ ರೈಟ್ ಇವೆರಡು ಏನಿದಾವೆ ಅಪೋಸಿಟ್ ಡೈರೆಕ್ಷನ್. ಅಪೋಸಿಟ್ ಡೈರೆಕ್ಷನ್ ಬಂದಾಗ ಅವುಗಳನ್ನು ಆ್ಯಡ್ ಮಾಡಿಬಿಡೋದು. ಅಪೋಸಿಟ್ ಡೈರೆಕ್ಷನ್ ಬಂದಾಗ ಅವುಗಳನ್ನು ಆ್ಯಡ್ ಮಾಡೋದು ಅಷ್ಟೇ, ಆ್ಯಡ್ ಮಾಡೋದು. ಅದೇ ಸೇಮ್ ಡೈರೆಕ್ಷನ್ ಬಂದಾಗ ರೈಟ್ ಹ್ಯಾಂಡ್ ಪ್ಲಸ್ ರೈಟ್ ಹ್ಯಾಂಡೇ ಇತ್ತು ಅಥವಾ ಲೆಫ್ಟ್ ಹ್ಯಾಂಡ್ ಪ್ಲಸ್ ಲೆಫ್ಟ್ ಹ್ಯಾಂಡೇ ಇತ್ತು ಅಂತಂದರೆ ಅವಾಗ ಏನು ಮಾಡ್ತೀವಿ, ಸೇಮ್ ಡೈರೆಕ್ಷನ್ ಅದು ಸೇಮ್ ಡೈರೆಕ್ಷನ್ ಇದ್ದಾಗ ಅದನ್ನು ಸಬ್ಸ್ಟ್ರಾಕ್ಟ್ ಮಾಡೋದು, ಮೈನಸ್ ಮಾಡೋದು. ಇದೇ ಕ್ವಶನಲ್ಲಿ ನೋಡ್ರಿ. ಇವಾಗ ಥರ್ಡ್ ಟು ದ ಲೆಫ್ಟ್ ಇದೇನಿದೆ, ವಿಚ್ ಲೆಟರ್ ಇಸ್ ಥರ್ಡ್ ಟು ದ ಲೆಫ್ಟ್ ಬದಲು ರೈಟ್ ಕೊಟ್ಟಿದ್ದ ಅಂತಂದರೆ ಇಲ್ಲಿ ರೈಟ್ ಕೊಟ್ಟಿದ್ದ ಅಂತ ಅಂದ್ಕೊಳ್ಳೋಣ. ಇವಾಗ ನಾವು ಇಂಗ್ಲೀಷಲ್ಲಿ ಓದಿದಾಗ ಈ ಕಡೆಯಿಂದ ಬರ್ಬೇಕಂತ ಹೇಳಿದ್ದೆ ನಾನು. ರೈಟ್ ಹ್ಯಾಂಡ್ ಇದ್ದಾನೆ, ರೈಟ್ ಹ್ಯಾಂಡಿಗೆ ಬಂದ್ವಿ. ಏಟ್ತ್ ಫ್ರಮ್ ದ ರೈಟ್ ಹ್ಯಾಂಡ್ ಅಂದರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್, ಏಟ್ತ್. ಜಡ್ ಇದೆ, ಏಟ್ತ್ ಫ್ರಮ್ ದ ರೈಟ್ ಹ್ಯಾಂಡ್ ಇದೆ. ಜಡ್ ಏಟ್ತ್ ಫ್ರಮ್ ದ ರೈಟ್ ಹ್ಯಾಂಡ್. ಇಲ್ಲಿಂದ ಏನು ಕೇಳ್ತಾನೆ, ವಿಚ್ ಲೆಟರ್ ಇಸ್ ಥರ್ಡ್ ಟು ದ ರೈಟ್ ಆಫ್ ಏಟ್ತ್ ಲೆಟರ್. ಥರ್ಡ್ ಟು ದ ರೈಟ್ ಆಫ್ ಏಟ್ತ್ ಲೆಟರ್. ಏಟ್ತ್ ಲೆಟರ್ ಇದೆ, ಇದರ ಥರ್ಡ್ ಟು ದ ರೈಟ್ ಏನಾಗುತ್ತೆ, ಫಸ್ಟ್ ರೈಟ್, ಸೆಕೆಂಡ್ ರೈಟ್, ಥರ್ಡ್ ರೈಟ್, ಇದು ಆಗುತ್ತೆ. ಇವಾಗ ಇದೇನಾಯ್ತು, ಯಾವ ಲೆಟರ್ ಐತಿ, ಇದು ಓ ಆಯಿತು. ಓ ಅಂತೇಳಿ ನಾವು ಆನ್ಸರ್ ಟಿಕ್ ಮಾಡ್ತೀವಿ. ಇಲ್ಲೇನಾಯ್ತು, ಇವಾಗ 8th ಮುಂದೆ 8 ಪ್ಲೇಸ್ ಮುಂದೆ ಬಂದ್ವಿ ರೈಟ್ ಹ್ಯಾಂಡಿಂದ, ಮತ್ತೆ ವಾಪಸ್ 3 ಪ್ಲೇಸ್ ಹಿಂದೆ ಬಂದ್ವಿ. ಇಲ್ಲೇನಾಯಿತು, 8 - 3 ಆಗಬೇಕು, ಬರೋದೇನು 5. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಪ್ಲೇಸ್ ಇರೋ ಏನಿದೆ ಎಲಿಮೆಂಟ್ ಅದರ ಆನ್ಸರ್ ಆಯಿತು. ಏನಾಯ್ತು ಇಲ್ಲಿ, ಇದು ರೈಟ್ ಹ್ಯಾಂಡ್ ಐತೆ, ರೈಟ್ ಹ್ಯಾಂಡ್ ಇದ್ದಾಗ ಮೈನಸ್ ಮಾಡಿದಾಗ ಈಸಿಯಾಗಿ ಕಂಡುಹಿಡಿಬೋದು ಆನ್ಸರ್. ಇದೇ ಫಾರ್ಮುಲಾವನ್ನು ಎರಡೂ ಸೇಮ್ ಡೈರೆಕ್ಷನ್ ಇದ್ದಾಗ ಮೈನಸ್ ಮಾಡೋದು, ಅಪೋಸಿಟ್ ಡೈರೆಕ್ಷನ್ ಇದ್ದಾಗ ಆ್ಯಡ್ ಮಾಡೋದು. ಇದನ್ನು ಅಪ್ಲೈ ಮಾಡಿ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ಸ್ಗಳು ಸಾಲ್ವ್ ಮಾಡಿರಿ. ಇಲ್ಲಿ ಕನ್ನಡದಲ್ಲಿ ಒಂದು ಸಾಲ್ವ್ ಮಾಡೋಣ. ಇವಾಗ ಬಲ ತುದಿಯಿಂದ, ಕನ್ನಡದಲ್ಲಿ ನೋಡಿದ್ರೆ ಯಾವುದು ಇದೂ ಇರೋಂಗಿಲ್ಲ, ಟೆನ್ಷನ್ ಇಲ್ಲ. ಬಲ ತುದಿಗೆ ಬಂದ್ವಿ. 8ನೇ ಅಕ್ಷರದ ಎಡಕ್ಕೆ 3ನೇ ಅಕ್ಷರ, 8ನೇ ಬಲ ಮತ್ತು ಎಡ ಬಂತು. ಬಲ ಆ್ಯಂಡ್ ಎಡ, ಬಲ ಮತ್ತು ಎಡ ಬಂದಾಗ ಏನು ಮಾಡಬೇಕು, ಎರಡು ಅಪೋಸಿಟ್ ಬಂದಾಗ ಬಲ ಮತ್ತು ಎಡ ಬಂದಾಗ ಆ್ಯಡ್ ಮಾಡಬೇಕಂತ ಹೇಳಿದ್ದೆ. ಬಲ ಆಮೇಲೆ ಬಲ ಬಂತು ಅಥವಾ ಎಡ ಮತ್ತು ಎಡ ಬಂದಾಗ ಮೈನಸ್ ಮಾಡೋದು. ಇವಾಗ ಫಸ್ಟ್ ಬಲ ತುದಿಯಿಂದ 8ನೇ ಅಕ್ಷರದ ಎಡಕ್ಕೆ 3ನೇ ಅಕ್ಷರ ಯಾವುದು? ಬಲ ತುದಿಯಿಂದ 8ನೇ ಅಕ್ಷರ ಇದು ಬಂತು. ಇದರ 3ನೇ ಬಲ ತುದಿ 8ನೇ ಅಕ್ಷರದ ಎಡಕ್ಕೆ 3ನೇ ಅಕ್ಷರ ಯಾವುದು? ಎಡಕ್ಕೆ ಅಂತಂದ್ರೆ ಈ ಕಡೆ 1 2 3, ಎಡಕ್ಕೆ 3ನೇ ಅಕ್ಷರ. ಎಡ ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಕಡೆ ಬರಬೇಕು. ಇದು ರೈಟ್ ಹ್ಯಾಂಡ್ ಇದೆ. ಈ ಕಡೆ ಹೋದ್ರೆ ಒಂದು ರೈಟ್ ಸೈಡ್ ಹೋಗ್ತಿದ್ವಿ, ಈ ಕಡೆ ಹೋದ್ರೆ ಲೆಫ್ಟ್ ಸೈಡ್ ಹೋಗ್ತೀವಿ ಅಂತ ಅರ್ಥ. ಕನ್ನಡದಲ್ಲಿ ಟೆನ್ಷನ್ನೇ ಇಲ್ಲ, ಕನ್ನಡದಲ್ಲಿರೋದು ನಮ್ಗೆ ಡೈರೆಕ್ಟ್ ಅರ್ಥನೇ ಆಗ್ಬಿಡುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಬನ್ನಿರಿ. ಅದೇ ಫಾರ್ಮುಲಾ ಅಪ್ಲೈ ಮಾಡಿ ಸಾಲ್ವ್ ಮಾಡಿರಿ. ಇದು ಏನಿಲ್ಲ, ಇದರಲ್ಲಿ ರೈಟ್ ಐತೆ, ಲೆಫ್ಟ್ ಐತೆ. ರೈಟ್ ಲೆಫ್ಟ್ ಬಂದಾಗ ಏನು ಮಾಡಬೇಕು, ಅಪೋಸಿಟ್ ಬಂದಾಗ ಪ್ಲಸ್ ಮಾಡ್ಬೇಕು ಅಂತ ಹೇಳಿದ್ದೆ ನಾನು. ಅಪೋಸಿಟ್ ಬಂದಾಗ ಪ್ಲಸ್ ಮಾಡಬೇಕು. ಯಾವ ಎಂಡ್? ಲೆಫ್ಟ್ ಎಂಡ್.
ಫಿಫ್ತ್ ಐತೆ, ಸೆಕೆಂಡ್ ಐತೆ, ಟೋಟಲ್ ಎಷ್ಟಾಯಿತು 5 + 7 ಆಯಿತು. ಯಾವ ಎಂಡಿಂದ? ಲೆಫ್ಟ್ ಎಂಡಿಂದ. ಲೆಫ್ಟ್ ಎಂಡ್ ಎಲ್ಲೈತೆ? ಇದು. ಇದರಿಂದ ಸೆವೆಂತ್ ಲೆಟರ್ ಯಾವುದು? ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್, ಸೆವೆಂತ್. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್ ಇದರದ್ದು. ಇಲ್ಲಿ ಕೂಡ ಎಡ ಮತ್ತು ಬಲ ಬಂದಾಗ ಎರಡು ಆ್ಯಡ್ ಮಾಡಬೇಕು. 5ನೇ ಅಕ್ಷರ ಮತ್ತು 2ನೇ ಅಕ್ಷರ, 7ನೇ ಅಕ್ಷರ ಯಾವ ತುದಿಯಿಂದ? ಎಡ ತುದಿಯಿಂದ. ಎಡ ತುದಿ ಇದು ಐತೆ, 7ನೇ ಅಕ್ಷರ ಡಿ ಐತೆ. ನೆಕ್ಸ್ಟ್ ಕ್ವಶನ್. ಇದು ಒಂದು ಕ್ವಶನ್ ಸ್ವಲ್ಪ ಡಿಫರೆಂಟ್ ಐತೆ, ಟ್ರೈ ಮಾಡಿ. ಕ್ವಶನ್ ಲೆವೆಲ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತವೆ ಮುಂದೆ ಹೋದಂತ. ಒಟ್ಟು 20 ಕ್ವಶನ್ಸ್ ಇದಾವೆ. ಇದು ಲೆಟರ್ ಬೇಸ್ಡ್ ಸಿರೀಸ್ ಇವತ್ತಿನ ಇದರಲ್ಲಿ ಕಂಪ್ಲೀಟ್ ಮಾಡೋಣ. ಆಮೇಲೆ ಮತ್ತೆ ಮುಂದೆ ಮಿಕ್ಸ್ಡ್ ಸಿರೀಸಲ್ಲಿ ಎಲ್ಲ ಕಡೆ ಬರ್ತವೆ ಮುಂದಿನ ವಿಡಿಯೋದಲ್ಲಿ. ಮತ್ತು ಅದಾದ ನಂತರ ಒಟ್ಟು ಇನ್ನೂ 3 ವಿಡಿಯೋಗಳು ಮಾಡೋಣ. ಓಕೆ, ಏನಿದೆ ಕ್ವಶನ್? ಹೌ ಮೆನಿ ಲೆಟರ್ಸ್ ಆರ್ ದೇರ್ ಇನ್ ದ ಇಂಗ್ಲೀಷ್ alphabet in the form of English alphabet between 4th and 9th letter of the given series? 4th and 9th letter. ಎಂಡ್ ಯಾವುದು ಕೊಟ್ಟಿಲ್ಲ. ಎಂಡ್ ಕೊಟ್ಟಿಲ್ಲ ಅಂದರೆ ಹೆಂಗೆ ಕಂಡುಹಿಡಿಯೋದು ಸರ್ ಅಂತ ಕೇಳ್ತಾರೆ. ಎಂಡ್ ಕೊಟ್ಟಿಲ್ಲ ಅಂತಂದರೆ ಯಾವಾಗಲೂ ನಾವು ಯಾವ ರೀತಿ ಬರಿತೀವಲ್ಲ ನೋಟ್ಬುಕ್ಕಲ್ಲಿ ಅದೇ ರೀತಿ, ಅಂದರೆ ಲೆಫ್ಟ್ ಎಂಡಿಂದನೇ ಕನ್ಸಿಡರ್ ಮಾಡಬೇಕು. ಇಂಗ್ಲೀಷ್ ಅಲ್ಫಾಬೆಟಿಕಲ್ ಕನ್ನಡದಲ್ಲಿ ಹೋದರೆ ನೀಡಿರುವ ಸರಣಿಯಲ್ಲಿ 4ನೇ ಮತ್ತು 9ನೇ ಅಕ್ಷರದ ನಡುವೆ ವರ್ಣಮಾಲೆಯ ಕ್ರಮದ ಪ್ರಕಾರ ಇಂಗ್ಲೀಷ್ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ? ವರ್ಣಮಾಲೆಯ ಕ್ರಮದ ಪ್ರಕಾರ 4ನೇ ಅಕ್ಷರಕ್ಕೆ ಬರೋಣ. 1 2 3 4 ಜೆಗೆ ಬಂದ್ವಿ. ಆಮೇಲೆ ನೆಕ್ಸ್ಟ್ ಯಾವುದೈತಿ? 9th 1 2 3 4 5 6 7 8 9 ಕ್ಯೂ ಐತಿ. ABCD ಯಲ್ಲಿ ಬರ್ತಕ್ಕಂಥದ್ದು ಜೆ ಆದ ನಂತರ ಏನೇನು ಬರ್ತವೆ? ಜೆ ಆದ ನಂತರ ಬರೋದು, ಜೆ ಆದ ನಂತರ ಕೆ ಬರುತ್ತೆ, ಜೆ ಕೆ ಎಲ್ ಎಮ್ ಎನ್ ಒ ಪಿ, ಪಿ ಆದ ನಂತರ ಕ್ಯೂ ಬರ್ತವೆ. ಎಷ್ಟು ಬಂದು ಇಂಗ್ಲೀಷ್ ವರ್ಣಮಾಲೆ ಪ್ರಕಾರ ಜೆ ಮತ್ತು ಕ್ಯೂ ಮಧ್ಯೆ ಎಷ್ಟಿದ್ದಾವೆ? 1 2 3 4 5 6 6 ಇದ್ದಾವೆ. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಅರ್ಥ ಆಗಿರುತ್ತೆ ಅನ್ಕೊತೀನಿ. 4ನೇ ಅಕ್ಷರ ಇದು ಐತೆ, 9ನೇ ಅಕ್ಷರ ಇದು ಐತೆ. ಇವು ಎರಡರದ ಮಧ್ಯೆ ಬರೋದು 1 2 3 4 ಇದಾವೆ ಅಂತೇಳಿ ಇವು ಹಾಕೋದಲ್ಲ, ಇವು ಸಂಬಂಧನೇ ಇಲ್ಲ. ಇವೆರಡರ ಮಧ್ಯದಲ್ಲಿ ಇಂಗ್ಲೀಷ್ ವರ್ಣಮಾಲೆಯಲ್ಲಿ ಎಷ್ಟಿದ್ದಾವೆ? ಇಂಗ್ಲೀಷ್ ವರ್ಣಮಾಲೆಯಲ್ಲಿ ಜೆ ಮತ್ತು ಕ್ಯೂ ಮಧ್ಯೆ 6 ಇದ್ದಾವೆ. ನೆಕ್ಸ್ಟ್ ಕ್ವಶನ್ ಇಲ್ಲಿ ಬಂತು ನೋಡ್ರಿ. ಇಮ್ಮಿಡಿಯೇಟ್ಲಿ ಅಂದರೆ ತಕ್ಷಣ. ಇಮ್ಮಿಡಿಯೇಟ್ಲಿ ಅಂದರೆ ತಕ್ಷಣ. ಫಾಲೋಡ್ ಬೈ, ಪ್ರಿಸೀಡೆಡ್ ಬೈ, ಇವೆಲ್ಲ ಬಂದು. ಇವಾಗ ಫಾಲೋಡ್ ಅಂತಂದರೆ ನಂತರ, ಯಾವುದ್ರ ಬಗ್ಗೆ ಹೇಳಿದಾನಲ್ಲ ಅದರ ನಂತರ. ಫಾಲೋಡ್ ಇಡಿ ಬಂತಂದರೆ ಇದೊಂದು ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ. ಓಕೆ, ಈ ಕ್ವಶನಲ್ಲಿ ಏನೈತಿ? ಹೌ ಮೆನಿ ಲೆಟರ್ಸ್ ಆರ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ಅ ಲೆಟರ್ ವಿಚ್ ಇಸ್ 3 letters ಅಹೆಡ್ ಇನ್ ದ ಇಂಗ್ಲೀಷ್ alphabet? ಹೌ ಮೆನಿ ಲೆಟರ್ಸ್ ಆರ್ ಇಮಿಡಿಯೇಟ್ಲಿ ಫಾಲೋಡ್? ಹೌ ಮೆನಿ ಲೆಟರ್ಸ್, ಯಾವ ಲೆಟರ್ಸ್ಗಳು, ಹೌ ಮೆನಿ ಲೆಟರ್ಸ್ಗೆ ರೌಂಡ್ ಹಾಕಿದ್ವಿ. ಲೆಟರ್ಸ್ ಯಾವುದಂತ ಗೊತ್ತಿಲ್ಲ. ಇಮಿಡಿಯೇಟ್ಲಿ ಫಾಲೋಡ್ ಬೈ ಎ ಲೆಟರ್ ವಿಚ್ ಈಸ್ 3 letters ಅಹೆಡ್ ಇನ್ ದ ಇಂಗ್ಲೀಷ್ ಆಲ್ಫಾಬೆಟ್. ಈ ಲೆಟರಲ್ಲಿ +3 ಮಾಡಿದಾಗ 3 letters ಅಹೆಡ್. 3 letters ಅಂದರೆ +2 ಮಾಡಬೇಕು. +2 ಮಾಡ್ಬೇಕಂದ್ರೆ ಮುಂದೆ ಬರ್ತಕ್ಕಂಥದ್ದು ಒಂದು ಲೆಟರ್ ಯಾವುದಿದೆ, ಇಲ್ಲಿ ಬರ್ತಕ್ಕಂಥ ಲೆಟರ್ ಅದು ಇರಬೇಕಾಗಿರುತ್ತೆ. ಇಲ್ಲಿ ಯಾವ ಲೆಟರ್ ಬರುತ್ತೆ? ಇದು ಕೂಡ ಲೆಟರ್ ಐತೆ, ಇದಕ್ಕೆ ಸರ್ಕಲ್ ಇಲ್ಲ. ಇದ್ರದ್ದು ಕ್ವಶನ್ ಅರ್ಥ ಆಯ್ತು ಅನ್ಕೊತೀನಿ. ಹೌ ಮೆನಿ ಲೆಟರ್ ಅಂದಿದ್ದಾನೆ, ನಾವು ಲೆಟರ್ಗೆ ಸರ್ಕಲ್ ಹಾಕ್ತೀವಿ. ಇಮಿಡಿಯೇಟ್ಲಿ ಫಾಲೋಡ್ ಬೈ ಅ ಲೆಟರ್, ಈ ಲೆಟರ್ ಇಮಿಡಿಯೇಟ್ಲಿ ಫಾಲೋ ಆಗ್ತಕ್ಕಂಥ ಲೆಟರ್ ಇದೆ ಐತಿಲ್ಲ. ಹೌ ಮೆನಿ ಲೆಟರ್, ಈ ಲೆಟರ್ದು ಇಮಿಡಿಯೇಟ್ಲಿ ಫಾಲೋ ಆಗ್ತಕ್ಕಂಥ ಲೆಟರ್ 3 ಇದಕ್ಕಿಂತ 3 ಜಾಸ್ತಿ ಇದ್ದಾಗ ಬರ್ತಕ್ಕಂಥದ್ದು ಇದ್ದಾವೆ ಅಂತೇಳಿ ಕೇಳಿರೋದು ಅವನು. 3 ಇಮಿಡಿಯೇಟ್ಲಿ ಫಾಲೋಡ್ ಆದಾಗ, 3 ಜಾಸ್ತಿ ಆದಾಗ ಬರ್ತಕ್ಕಂಥದ್ದು ಯಾವುದಿದೆ? ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನೊಂದು ಸತಿ ಕೇಳ್ರಿ. ಇವಾಗ ಯಾವುದೋ ಒಂದು ಲೆಟರ್ ತಗೊಳ್ರಿ, ಅದ್ರಾಗ ಕ್ಯೂ ಐತೆ. ಕ್ಯೂ ಅಲ್ಲಿ +2 ಮಾಡಿದಾಗ, ಅಂದರೆ ಕ್ಯೂ ಆದ ನಂತರ ಈಗ ಎ ಬಿ ಸಿ ಡಿ ಇ ಐತೆ ಅಂದ್ಕೊಳ್ರಿ. ಎ ಡಿ ಎಫ್ ಈ ರೀತಿ ಬರ್ಕೊಂಡಿವಿ ಇದಕ್ಕೆ ನಾವು. ಜೆ ಕೆ. ಇವಾಗ ಏನಾಗುತ್ತೆ? ಎ ಅನ್ನ ಒಂದು ಲೆಟರ್ ಅಂದ್ಕೊಳ್ಳೋಣ. ಹೌ ಮೆನಿ ಲೆಟರ್ ಅಂದಲ್ಲ, ಆ ಲೆಟರಲ್ಲಿ ಎ ಅಂದ್ಕೊಳ್ಳೋಣ. ಏದನ್ನು 3 letters ಆದ ನಂತರ ಬರ್ತಕ್ಕಂಥ ಲೆಟರ್ ಏನಿರಬೇಕು? ಅದರ ಇಮಿಡಿಯೇಟ್ ನೆಕ್ಸ್ಟ್ ಇರಬೇಕು. ಇಂಗ್ಲೀಷ್ ವರ್ಣಮಾಲೆಯಲ್ಲಿ 3 ಅಕ್ಷರದ ಮುಂದೆ ಇರುವ ಅಕ್ಷರವು ಎಷ್ಟು ಅಕ್ಷರಗಳ ನಂತರ ಬರುತ್ತದೆ? ಇಂಗ್ಲೀಷ್ ವರ್ಣಮಾಲೆಯಲ್ಲಿ 3 ಅಕ್ಷರಗಳ ಮುಂದೆ ಇರುವ ಅಕ್ಷರವು ಎಷ್ಟು ಅಕ್ಷರಗಳ ನಂತರ? ಇದನ್ನು ಓದಕ್ಕೆ ಹೋಗ್ಬೇಡ್ರಿ. ಇದು ಸ್ವಲ್ಪ ನಮ್ಮ ಗ್ರಾಮ್ಯಾಟಿಕ್ ಮಿಸ್ಟೇಕ್ ಆಗಿದೆ ಇಲ್ಲಿ. ಈ ರೀತಿ ಕ್ವಶನ್ಸ್ ಇದು ಟ್ರಾನ್ಸ್ಲೇಷನ್ ಸ್ವಲ್ಪ ಮಿಸ್ಟೇಕ್ ಆಗಿದೆ ಇದರಲ್ಲಿ. ಇಲ್ಲೇನಿದೆ? ಹೌ ಮೆನಿ ಲೆಟರ್ ಅಂದಾಗ ಒಂದು ಲೆಟರಿಗೆ ಸರ್ಕಲ್ ಹಾಕ್ತೀವಿ. ಆ ಲೆಟರ್ದು
ಮೂರು ನಂತರ ಬರ್ತಕ್ಕಂಥ ಲೆಟರ್, ಮೂರು ನಂತರ ಅಂದರೆ ಮೂರನೇ ಲೆಟರ್, ಈ ಲೆಟರ್ ಮುಂದುಗಡೆ ಬರ್ತಕ್ಕಂಥ ಮೂರನೇ ಲೆಟರ್. ಎ ಐತಿ, ಎದಾದ ನಂತರ ಬಿ, ಸಿ, ಟಿ. ಮೂರನೇದು ಯಾವ್ದು ಬರ್ತದೆ? ಡಿ ಬರುತ್ತೆ. ಡಿ ಇಲ್ಲೈತೆ, ಇದು ಒಂದಾಯ್ತು. ಇದೇ ರೀತಿ ನೆಕ್ಸ್ಟ್ ಡಿ ಎಲ್ಲೈತಿ, ಡಿ, ಇ, ಎಫ್. ಡಿ ಆದ ನಂತರ ಬರೋದು ಎರಡನೇದು ಬರ್ತೈತಿ, ಇದು ಎರಡನೇದು ಬರೋದ್ರಿಂದ ಇದು ಎರಡನೇದು ಆಗಲ್ಲ. ಆಮೇಲೆ ಎಫಿಗೆ ಬರೋಣ. ಎಫ್, ಜಿ, ಎಚ್, ಐ, ಜೆ ಬರ್ತೈತಿ. 1 2 3 ನಾಲ್ಕನೇದು ಬರ್ತೈತಿ, ಇದು ಎಫ್ ಆದ ನಂತರ ನಾಲ್ಕನೇದು ಬರುತ್ತೆ, ಈ ಪೇರ್ನೂ ಇಲ್ಲ. ಜೆ, ಕೆ ಒಂದನೇದೇ ಬರುತ್ತೆ, ಈ ಪೇರ್ನೂ ಇಲ್ಲ. ಅಂದರೆ ಇದರಲ್ಲಿ ಈ ಸೀರೀಸಲ್ಲಿ ಒಂದಾಯಿತು. ಅದೇ ರೀತಿ ಇದರಲ್ಲಿ ಬರೋಣ ಇವಾಗ. ಹೌ ಮೆನಿ ಲೆಟರ್ಸ್, ಲೆಟರಿಗೆ ಸರ್ಕಲ್ ಆಗ್ತೀವಿ. ಆರ್ ಇಮಿಡಿಯೇಟ್ಲಿ ಫಾಲೋಡ್, ಇಮಿಡಿಯೇಟ್ಲಿ ಅಂದರೆ ಇದು ತಕ್ಷಣ ಇಲ್ಲಿ ಇರಬೇಕು. ಫಾಲೋಡ್ ಬೈ ಲೆಟರ್ ವಿಚ್ ಈಸ್ 3 ಲೆಟರ್ ಅಹೆಡ್, ಈ ಲೆಟರ್ಗಿಂತ 3 ಲೆಟರ್ ಅಹೆಡ್ ಇದೆ. 3 ಲೆಟರ್ ಅಹೆಡ್ ಇದೆ ಅಂದರೆ ಮಧ್ಯೆ 2 ಲೆಟರ್ ಬೇಕು. ಆ ಥರದ್ದು ಎಷ್ಟಿದ್ದಾವೆ? ಫಸ್ಟ್ ಜಡ್ಡಿಂದ ಬರೋಣ. ಜಡ್ ಆದ ನಂತರ ಯಾವ ಲೆಟರು ಇರೋಂಗಿಲ್ಲ, ಅದಕ್ಕೋಸ್ಕರ ಒಂದೇದು ರಾಂಗ್ ಆಯಿತು. ಎಕ್ಸ್ದಿಂದ ಯು ಬರೋಣ. ಎಕ್ಸ್ ಆದ ನಂತರ ಯು ಬರಲ್ಲ, ಯು ಆದ ನಂತರ ಎಕ್ಸ್ ಬರುತ್ತೆ, ಇದು ರಾಂಗ್ ಆಯಿತು. ಯು ಆದ ನಂತರ ಕ್ಯೂ ಬರಲ್ಲ, ಕ್ಯೂ ಆದ ನಂತರ ಯು ಬರುತ್ತೆ, ಅದು ಉಲ್ಟಾ ಆಗುತ್ತೆ. ಬಟ್ ಇಲ್ಲಿ ಸೀದಾ ಇದು ಕೊಟ್ಟಿರೋದು, ಇದು ಕೂಡ ಆಗಲ್ಲ. ಕ್ಯೂ ಆದ ನಂತರ ಎಲ್, ಪಿ ಕ್ಯೂ ಆರ್ ಎಸ್ ಟಿ. ಕ್ಯೂ ಆದ ನಂತರ ಎಲ್ ಬರಲ್ಲ, ಎಲ್ ಆದ ನಂತರ ಕ್ಯೂ ಬರುತ್ತೆ, ಇದು ಕೂಡ ರಾಂಗ್ ಆಯಿತು. ಎಲ್ ಆದ ನಂತರ ಎಫ್ ಬರಲ್ಲ, ಎಫ್ ಆದ ನಂತರ ಎಲ್ ಬರುತ್ತೆ, ಇದು ರಾಂಗ್ ಆಯಿತು, ಇಲ್ಲಿ ಕೂಡ ಆಗಂಗಿಲ್ಲ. ಎಫ್ದಿಂದ ವಾಯ್ ಅಂತಂದರೆ ಮಧ್ಯ ಇಲ್ಲಂತಂದ್ರು 14 15 ಲೆಟರ್ಸ್ಗಳು ಬರ್ತವೆ, ಇದು ಕೂಡ ರಾಂಗ್ ಆಯಿತು. ಎಫ್ದಿಂದ ವಾಯ್ ಅಂತಂದರೆ ಮಧ್ಯೆ 19 ಲೆಟರ್ಸ್ಗಳು ಬರ್ತವೆ. ನೆಕ್ಸ್ಟ್ ವಾಯ್ದಿಂದ ಟಿ ಆದ ನಂತರ ವಾಯ್ ಬರುತ್ತೆ, ವಾಯ್ ಆದ ನಂತರ ಟಿ ಬರಲ್ಲ. ಈ ಲೆಟರ್ ಆದ ನಂತರ ನೆಕ್ಸ್ಟ್ ಲೆಟರ್ ಬರಬೇಕು. ಇಲ್ಲಿ ಈ ನಂತರ ಆದ ನಂತರ ನೆಕ್ಸ್ಟ್ ಬರಲ್ಲ, ಈ ಲೆಟರ್ ಆದ ನಂತರ ಈ ಹಿಂದಿನ ಲೆಟರ್ ಬರುತ್ತೆ, ಅದಕ್ಕೋಸ್ಕರ ಇದು ಕೂಡ ರಾಂಗ್ ಆಯಿತು. ನೆಕ್ಸ್ಟ್ ಟಿ ಟು ದ ಎನ್, ಟಿದಿಂದ ಎನ್, ಇದು ಕೂಡ ಸೇಮ್. ಟಿ ಆದ ನಂತರ ಎನ್ ಬರಲ್ಲ, ಎನ್ ಆದ ನಂತರ ಟಿ ಬರುತ್ತೆ, ಉಲ್ಟಾ ಐತೆ, ಅದಕ್ಕೋಸ್ಕರ ಇದನ್ನು ರಾಂಗ್ ಆಯಿತು. ಎನ್ದಿಂದ ಜಿ, ಇದು ಕೂಡ ಉಲ್ಟಾ ಐತೆ, ರಾಂಗ್ ಆಯಿತು. ಜಿದಿಂದ ಆರ್ ಕರೆಕ್ಟ್ ಸೀದಾ ಐತೆ, ಜಿದಿಂದ ಆರ್ ಕರೆಕ್ಟ್ ಐತಿ. ಬಟ್ ಜಿ ಮತ್ತು ಆರ್ದ ನಂತರ ಆರ್ದ ಮಧ್ಯ 10ರಿಂದ 11 ಲೆಟರ್ಸ್ಗಳು ಬರ್ತವೆ, ಅದಕ್ಕೋಸ್ಕರ ಇದು ಕೂಡ ರಾಂಗ್ ಆಯಿತು. ಆರ್ ಆದ ನಂತರ ಸಿ ಬರಲ್ಲ, ಸಿ ಆದ ನಂತರ ಆರ್ ಬರುತ್ತೆ, ಇದು ಕೂಡ ರಾಂಗ್ ಆಯಿತು. ಅದಕ್ಕೋಸ್ಕರ ಇದರಲ್ಲಿ ಏನಾಗುತ್ತೆ? 0. ಆನ್ಸರ್ ಒಂದೂ ಇಲ್ಲ. ಆನ್ಸರ್ ನನ್ ಅಥವಾ 0 ಅಂತೇಳಿ ಹಾಕ್ಬೋದು. ನನ್ ಇದರಲ್ಲಿ ಯಾವುದೂ ಇಲ್ಲ ಅಥವಾ 0. ಒಂದು ಆ ಥರದ ಲೆಟರ್ ಇಲ್ಲ, ಅವು ತಕ್ಷಣ ಮೂರನೇ ಲೆಟರ್ ಬರ್ತಕ್ಕಂಥದ್ದು. ಇದೇ ಪ್ಲೇಸಲ್ಲಿ ಎಫ್ ಇತ್ತು ಇಲ್ಲಿ ಅಂತ ಅಂದ್ಕೊಳ್ಳೋಣ. ಸಿ ಆದ ನಂತರ ಎಫ್, ಅವಾಗ ಏನಾಗತ್ತೆ? ಸಿ ಒಂದು ಲೆಟರ್ ಐತಿ, ಆ ಲೆಟರ್ ಆದ ನಂತರ ನೆಕ್ಸ್ಟ್ ಎಫ್ ಬರುತ್ತೆ. ಸಿ ಮತ್ತು ಎಫ್ ಮಧ್ಯೆ 2 ಅದಾವ, ಅಂದರೆ ಸಿ ಡಿ ಇ ಎಫ್. 1 2 3 ಮೂರನೇ ಅಹೆಡ್ ಲೆಟರ್ ಎಫ್ ಇದೆ. ಹಂಗಿದ್ಮೇಲೆ ಇದು ಒಂದು ಪೇರ್ ಆಗ್ತಿತ್ತು, ಬಟ್ ಇಲ್ಲಿ ಎಫ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ಇದು 0 ಆಯಿತು. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಕ್ವಶನ್ಸ್ಗಳು ಮತ್ತೆ ಬಂದಾಗ ರಿಪೀಟೆಡ್ ಮಾಡಿ ನೀವು ಮತ್ತೊಂದು ಸತಿ ಮಾಡಿದಾಗ ಈಸಿ ಆಗುತ್ತೆ. ಈ ಕ್ವಶನ್ಸಲ್ಲಿ ಬರೋಣ, ಈಗ ಸಾಲ್ವ್ ಮಾಡಿರಿ. ಇದನ್ನು ನಾವೇ ಮಾಡೋಣ. ಹೌ ಮೆನಿ ಓವೆಲ್ಸ್, ಓವೆಲ್ ಬಗ್ಗೆ ಮಾತಾಡ್ತಿದ್ದಾರೆ ಅವರು. ಹೌ ಮೆನಿ ಓವೆಲ್ಸ್ ಅಂದ ನಂತರ ಹೌ ಮೆನಿ ಯಾವ್ದು ಕೇಳಿರ್ತಾನಲ್ಲ ಆ ಓವೆಲ್ ಕೇಳಿದಾನೆ, ಓವೆಲ್ಗೆ ಸರ್ಕಲ್ ಹಾಕ್ಕೊಟ್ಬಿಟ್ಟಿವಿ. ಹೌ ಮೆನಿ ಓವೆಲ್ಸ್ ಆರ್ ಇಮಿಡಿಯೇಟ್ಲಿ ಪ್ರಿಸೀಡೆಡ್ ಅಂತಂದರೆ ಏನು ಹೇಳಿದೆ ನಾನು? ಮೊದಲು ಬರ್ತಕ್ಕಂಥದ್ದು. ಪ್ರಿಸೀಡೆಡ್ ಅಂತಂದರೆ ಈ ಕಡೆ. ಹೌ ಮೆನಿ ಓವೆಲ್ಸ್ ಆರ್ ಇಮಿಡಿಯೇಟ್ಲಿ ಪ್ರಿಸೀಡೆಡ್ ಬೈ ಎ ಕಾನ್ಸನೆಂಟ್. ಓವೆಲ್ಗಿಂತ ಮೊದಲು ಮೊದಲು ಕಾನ್ಸನೆಂಟ್ ಬರಬೇಕು. ಆ್ಯಂಡ್ ಫಾಲೋಡ್ ಬೈ ಕಾನ್ಸನೆಂಟ್. ಫಾಲೋಡ್ ಅಂತಂದರೆ ಏನು ಹೇಳಿದ್ದೇನೆ? ಫಾಲೋಡ್ ಇಡಿ ಲಾಸ್ಟಿಗೆ ಫಾಲೋಡ್ ಬಂದಾಗ ಇದರ ನಂತರ ಅಂತಂದರೆ ಇಲ್ಲಿ ಕೂಡ ಕಾನ್ಸನೆಂಟ್. ಅಂದರೆ ಓವೆಲ್ ಆ ಸೈಡ್ ಈ ಸೈಡ್ 2 ಕಡೆ ಕಾನ್ಸನೆಂಟ್ ಇರಬೇಕು. ಮೊದಲೀಗ ಸರ್ಕಲ್ ಯಾವ್ದು ಹಾಕಿದ್ದೀವಿ? ಓವೆಲ್ಗೆ ಹಾಕಿದ್ದೀವಿ. ಓವೆಲ್ಗೆ ಹುಡ್ಕೋಣ ಈಗ. ಕಾನ್ಸನೆಂಟ್ ಓವೆಲ್ ಕಾನ್ಸನೆಂಟ್, ಈ ರೀತಿ ಒಂದು ಸೀರೀಸ್ ಬೇಕು ಇವಾಗ. ಓವೆಲಲ್ಲಿ ಬರೋಣ. ಓವೆಲ್ ಎಲ್ಲೈತೆ? ಫಸ್ಟ್ ಓವೆಲ್ ಇಲ್ಲೈತೆ. ಓವೆಲ್ದು ಮುಂದ್ಗಡೆ ಅಂದರೆ ಫಸ್ಟೂ ಕಾನ್ಸನೆಂಟ್ ಬೇಕು, ನೆಕ್ಸ್ಟೂ ಕಾನ್ಸನೆಂಟ್ ಬೇಕು, ಇದು ಇಲ್ಲ, ಈ ಪೇರ್ ರಾಂಗ್ ಆಯಿತು. ನೆಕ್ಸ್ಟ್ ಈ ಪೇರಿಗೆ ಬರೋಣ. ಇಲ್ಲಿ ಓವೆಲ್ ಐತಲ್ಲ, ಅದಕ್ಕೆ ಇದು ಒಂದು ಪೇರ್ ಆಯಿತು. ಬಟ್ ಇಲ್ಲಿ ಫಸ್ಟ್ ಕಾನ್ಸನೆಂಟ್ ಇಲ್ಲ, ಓವೆಲ್ ಐತೆ, ಇದು ಕೂಡ ರಾಂಗ್ ಆಯಿತು. ನೆಕ್ಸ್ಟ್ ಓವೆಲ್ ಎಲ್ಲೈತೆ? ಓ ಐತೆ. ಓದ್ ಮುಂದ್ಗಡೆ ಕಾನ್ಸನೆಂಟ್ ಐತೆ, ಬಟ್ ಅದಾದ ನಂತರ ಕಾನ್ಸನೆಂಟ್ ಇಲ್ಲ, ಇದು ಕೂಡ ರಾಂಗ್ ಆಯಿತು. ನೆಕ್ಸ್ಟ್ ಮೇಲಿನ ಪೇರಿಗೆ ಬರೋಣ. ಇವು 3 ಓ ಯು ವೈಗೆ. ಓ ಕಾನ್ಸನೆಂಟ್ ಇಲ್ಲ, ಯು ಮಾತ್ರ ಓವೆಲ್ ಐತೆ, ಬಟ್ ಓ ಕಾನ್ಸನೆಂಟ್ ಇಲ್ಲ, ಪ್ರಿಸಿಡೆಡ್ ಬೈ ಕಾನ್ಸನೆಂಟ್ ಇಲ್ಲ, ಇದು ಕೂಡ ರಾಂಗ್ ಆಯಿತು. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಯಾವುದೂ ಇಲ್ಲ, ಯಾವುದೂ ಇಲ್ಲ. ಇದ್ರದ್ದು ಕೂಡ ಆನ್ಸರ್ ಏನಾಯಿತು? ನನ್ ಆಯಿತು. ಯಾವುದೇ ಥರದ ಈ ಥರದ ಸಿರೀಸ್ ಕಾನ್ಸನೆಂಟ್ ಓವೆಲ್ ಕಾನ್ಸನೆಂಟ್ ಯಾವುದೇ ಥರದ ಪ್ಯಾಟರ್ನ್ ಇಲ್ಲಿಲ್ಲ ಅಂತೇಳಿ ಅರ್ಥ ಆಯ್ತು ನಿಮಗೆ. ನೆಕ್ಸ್ಟ್ ಕ್ವಶನ್, ಇದನ್ನು ನೀವು ಸಾಲ್ವ್ ಮಾಡಿರಿ ಇವಾಗ. ಅದೇ ಸೇಮ್ ಕ್ವಶನ್ ಆಯಿತಾ ಇದು? ನೆಕ್ಸ್ಟ್ ಕ್ವಶನ್.
ಇದರಲ್ಲೂ ಒಂದು ಕಾನ್ಸೆಪ್ಟ್ ಐತೆ, ಡಿಸ್ಕಸ್ ಮಾಡೋಣ ನಂತರ. ಇವತ್ತಿನ ವಿಡಿಯೋ ಅಪ್ಲೋಡ್ ಮಾಡೋದ್ರಲ್ಲಿ ಸ್ವಲ್ಪ ಟೈಮ್ ತೊಗೊಳ್ತು. 11 ಗಂಟೆಗೆ ಅಪ್ಲೋಡ್ ಆಗಬೇಕಾಗಿರೋ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗುತ್ತೆ ಅಷ್ಟೇ. ಓಕೆ, ಈಗ ಇನ್ನಿನ ಕಾನ್ಸೆಪ್ಟ್ ಇನ್ನೊಂದು ಸತಿ ಬರ್ರಿ. ನಾನು ಇದೇನು ಹೇಳಿದೆ, ಇಮಿಡಿಯೇಟ್ಲಿ ಪ್ರಿಸಿಡೆಡ್ ಮತ್ತು ಫಾಲೋಡ್ ಇವೆರಡರದ್ದು ಇದು ಏನು ಟೆನ್ಷನ್ ಇಂಗ್ಲೀಷಲ್ಲಿ ಸಾಲ್ವ್ ಮಾಡುವಾಗ ಮಾತ್ರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದ್ದೆ ನಾನು. ಕನ್ನಡದಲ್ಲಿ ಬರೋಣ ಇವಾಗ. ಎಷ್ಟು ಸ್ವರಗಳು ಅಂತಂದರೆ ಓವೆಲ್, ಮುಂದೆ ವ್ಯಂಜನ ನಂತರ ವ್ಯಂಜನ ಬರುತ್ತದೆ. ಈ ನೋಡ್ರಿ, ಪ್ರಿಸಿಡೆಡ್ ಮತ್ತು ಫಾಲೋಡ್ ಕನ್ಫ್ಯೂಷನೇ ಇಲ್ಲ. ಮುಂದೆ ವ್ಯಂಜನ ನಂತರ ವ್ಯಂಜನ ಮುಗೀತು. ಇದು ಹಾಕೊಳ್ಳೋಕೆ ಈಸಿ ಆಗಿಬಿಡುತ್ತೆ. ಇಲ್ಲಿ ಎಷ್ಟು ಸ್ವರಗಳ ಮುಂದೆ ವ್ಯಂಜನ ಮತ್ತು ನಂತರ ವ್ಯಂಜನ ಬರುತ್ತದೆ. ಅದೇ ಇಂಗ್ಲೀಷಲ್ಲಿ ಹೋದ್ರಿ, ಹೌ ಮೆನಿ ಓವೆಲ್ಸ್ ಆರ್ ಇಮಿಡಿಯೇಟ್ಲಿ ಪ್ರಿಸಿಡೆಡ್ ಬೈ ಕಾನ್ಸನೆಂಟ್ ಆ್ಯಂಡ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ಕಾನ್ಸನೆಂಟ್, ಈ ರೀತಿ. ಅದಕ್ಕೆ ನಾನು ಕನ್ನಡದಲ್ಲಿ ಈ ಆಲ್ಫಾಬೆಟ್ ನ್ಯೂಮರಿಕ್ ಸೀರೀಸನ್ನು ಸಾಲ್ವ್ ಮಾಡೋದು ಬೆಟರ್ ಅಂತೇಳಿ ನಾನು ಹೇಳ್ತೀನಿ. ಆಮೇಲೆ ನಾವು ಇಲ್ಲಿ ಟ್ರಾನ್ಸ್ಲೇಷನ್ಗೂ ಮತ್ತು ಎಕ್ಸಾಮ್ಸಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ಸ್ಗೂ ಸಿಮಿಲರೇ ಇರುತ್ತೆ, ಬಟ್ ಅದು ಪರ್ಫೆಕ್ಟ್ ಟ್ರಾನ್ಸ್ಲೇಷನ್ ಇರುತ್ತೆ. ಅಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಇರಲ್ಲ ಕ್ವಶನ್ಸ್ಗಳಲ್ಲಿ. ನಮ್ಮದು ಕೆಲವೊಂದು ಸತಿ ಟ್ರಾನ್ಸ್ಲೇಷನಲ್ಲಿ ಮಿಸ್ಟೇಕ್ ಆಗ್ಬೋದು. ಓಕೆ, if first half of the series is reversed, which letter will be fourth from the left hand? ಈ ಕ್ವಶನ್ ಜಸ್ಟ್ ಕನ್ಫ್ಯೂಸಿಂಗ್ ಕ್ವಶನ್ ಇದೆ. ಈ ಕ್ವಶನ್ ಹಂಗಿದೆ. ನೆಕ್ಸ್ಟ್ ಇನ್ನು ಬಂದಾಗ ನಾನು ಹೇಳ್ತೀನಿ. ಈ ಫಸ್ಟ್ ಹಾಫ್ ಆಫ್ ದ ಸೀರೀಸ್, ಫಸ್ಟ್ ಹಾಫ್ ಆದಾಗ ನೀವು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಎಲ್ಲ ಸೀರೀಸ್ ಎಷ್ಟು ಅದಾವೆ ಅಷ್ಟು ಎಣಿಸ್ತೀರಾ. 1 2 3 4 5 6 7 8 9 10 11 12 ಅಂತೇಳಿ. ಇವು 12 ಅಂತ ಎಣಿಸ್ತೀರಿ ಅಂದರೆ 6ಕ್ಕೆ 2 ಗ್ರೂಪ್ ಮಾಡ್ತೀರಾ, 6ದು ಒಂದು ಗ್ರೂಪ್ ಆಯಿತು. ಇವುಗಳನ್ನು ಮತ್ತೆ ರಿವರ್ಸ್ ಮಾಡ್ತೀರಾ. ರಿವರ್ಸ್ ಮಾಡಿದ ನಂತರ ಫೋರ್ತ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಅಂತೇಳಿ ಇವುಗಳನ್ನು ರಿವರ್ಸ್ ಮಾಡ್ತೀರಾ. ಫಸ್ಟ್ ಹಾಫ್ ಆಫ್ ದ ಸೀರೀಸನ್ನು ರಿವರ್ಸ್ ಮಾಡಿದಾಗ ಫೋರ್ತ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಅಂತೇಳಿ ಇದನ್ನು ಹಾಫ್ ಮಾಡಿ ರಿವರ್ಸ್ ಮಾಡಿದಾಗ ಏನು ಮಾಡ್ತೀರಾ, EADHLPJOUYRM ಅಂತ ಬರೋದು. ಫೋರ್ತ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ H ಅಂತೇಳಿ ಹಾಕ್ತೀವಿ. ಇದು ಕರೆಕ್ಟ್ ಆನ್ಸರ್, H ಇದ್ರದ್ದು ಕರೆಕ್ಟ್ ಆನ್ಸರ್. ಬಟ್ ಇದು ಈ ರೀತಿ ಮಾಡೋದಲ್ಲ. ಏನಂದಿದೆ ನಾನು, ಈ ಫಸ್ಟ್ ಹಾಫ್ ಆಫ್ ದ ಸೀರೀಸ್ ಇಸ್ ರಿವರ್ಸ್. ಫಸ್ಟ್ ಹಾಫ್ ಅಂತಂದರೆ 12 ಸೀರೀಸ್ ಇದ್ದಾವೆ, 6ದನ್ನು ಗ್ರೂಪ್ ಮಾಡಿದ್ವಿ. ರಿವರ್ಸ್ ಮಾಡೋದು ಕೂಡೋದೇ ಇಲ್ಲ. ಇದು ರಿವರ್ಸ್ ಬರೆದಾಗ ಈ ಫಸ್ಟ್ ಬರೋದಂತ ನಮ್ಗೆ ಗೊತ್ತೇ ಐತೆ. ಅದಕ್ಕೋಸ್ಕರ ಫೋರ್ತ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಅಂದರೆ 1 2 3 4 H ಇದಾಗಿರುತ್ತೆ ಆನ್ಸರ್ ಇದ್ರದ್ದು. ಈ ರೀತಿ ಇದನ್ನು ಸಾಲ್ವ್ ಮಾಡೋದು. ಸರಣಿಯ ಮೊದಲ ಅರ್ಧ ಭಾಗವನ್ನು ತಿರುಗಿಸಿ ಯಾವ ಅಕ್ಷರ ಎಡದಿಂದ 4ನೇದಾಗಿರುತ್ತೆ ಅದನ್ನೇ ನಾವು ಇಂಗ್ಲೀಷಲ್ಲಿ ಓದಿ ಮಾಡಿರೋದು. ನೆಕ್ಸ್ಟ್ ಕ್ವಶನ್. ಇಲ್ಲಿ ಸೇಮ್, ಅದೇ ಸೇಮ್ ಟು ಸೇಮ್ ಕ್ವಶನ್ ಐತೆ. ಏನಂತ ನೋಡ್ರಿ, ಇಫ್ ಫಸ್ಟ್ 12 ಲೆಟರ್ ಆರ್ ರಿವರ್ಸಲ್. ಇದನ್ನು ಎಣಿಸೋದು ಯಾವ ರೀತಿ, 3 ಗ್ರೂಪಲ್ಲಿ ಎಣಿಸ್ಬೇಕು ನೀವು ಯಾವಾಗಲೂ. ಇವಾಗ 1 2 3 4 5 ಈ ರೀತಿ ಎಣಿಸ್ಕೋತಾ ಹೋದರೆ ಪ್ರಿಲಿಮ್ಸ್ ಎಕ್ಸಾಮ್ಸ್ಗಳಲ್ಲಿ ಟೈಮೇ ಇರಲ್ಲ. ಇವೆಲ್ಲ ಜಸ್ಟ್ ಫ್ರೀ ಮಾರ್ಕ್ಸ್ಗೋಸ್ಕರ ಇರ್ತಕ್ಕಂಥದ್ದು. ಅಲ್ಫಾನ್ಯೂಮೆರಿಕ್ ಸೀರೀಸು, ಸಿಲಾಲಿಸಮು, ಇನ್ಇಕ್ವಾಲಿಟಿ ಇವುಗಳಲ್ಲಿ ಟೈಮ್ ವೇಸ್ಟ್ ಮಾಡೋ ಹೋಗಿಲ್ಲ. ಅದಕ್ಕೋಸ್ಕರ ಇದನ್ನು ಯಾವ ರೀತಿ ಕೌಂಟ್ ಮಾಡ್ಬೇಕು, ನೀವು 3 ಗ್ರೂಪಲ್ಲಿ ಕೌಂಟ್ ಮಾಡಿರಿ. 1 3 6 9 12 ಇಲ್ಲಿ 12 ಮುಗೀತು. ಈ ಫಸ್ಟ್ 12 ಲೆಟರ್ ಆರ್ ರಿವರ್ಸ್ಡ್, ವಿಚ್ ಲೆಟರ್ ಇಸ್ 8th ಫ್ರಮ್ ದ ಲೆಫ್ಟ್ ಹ್ಯಾಂಡ್. 12 ಲೆಟರ್ ಇವೇ ಇದಾವೆ, ಇದರಲ್ಲೇ ಒಂದು ಲೆಟರ್ 8th ಲೆಟರ್ ಆಗಿರುತ್ತೆ. ಯಾಕಂದರೆ ಇವು ಜಾಸ್ತಿ ಇದಾವೆ ನಂಬರ್. ಇವನ್ನು ರಿವರ್ಸ್ ಮಾಡಿದಾಗ ಇದರಲ್ಲಿ ಒಂದು ನಂಬರ್ ಬರುತ್ತೆ. 8th ಲೆಟರ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಅದಿದೆ. ನಾನು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, 5th, 6th, 7th, 8th, 9th, 10th, 12th 3 6 9 12 ಆಗಿದೆಲ್ಲ. ಓಕೆ, 8th ಲೆಟರ್ಗೆ ಹೋಗ್ಬೇಕು ನಾವೀಗ. ಫಸ್ಟ್ ಲೆಟರ್, ಸೆಕೆಂಡ್ ಲೆಟರ್, ಥರ್ಡ್ ಲೆಟರ್, 4th, 5th, 6th, 7th, 8th ಡಿ ಆಗುತ್ತೆ. ಇದು ಕೂಡ ಹಾಗೆ ಅನಿಸ್ಬೇಕು. 3 6 7 8 ಟಿ ಇದರ ಆನ್ಸರ್. ಇದೇ ಕ್ವಶನ್ನ ನಾವೇನಾದರೂ ಇದೇ ಕ್ವಶನಲ್ಲಿ ಫಸ್ಟ್ 12 ಲೆಟರ್ ಆರ್ ರಿವರ್ಸ್, ವಿಚ್ ಲೆಟರ್ ಈಸ್ 18th ಫ್ರಮ್ ದ ರೈಟ್ ಹ್ಯಾಂಡ್ ಅಂತ ಕೊಟ್ಟಿದ್ದ ಅಂದರೆ ಅವಾಗ ಏನು ಮಾಡ್ತೀರಾ ನೀವು, ಇಲ್ಲಿಗೆ ಎಲ್ಲಿಗೆ 12 ಆಗುತ್ತೆ ಅಲ್ಲಿಗೆ ಬರ್ತೀರಾ. 3 6 9 12 ಇಲ್ಲಿಗೆ ಒಂದು ಲೈನ್ ಹಾಕಿದ್ರಿ. ಈಗ ಇದು ಈ ಕಡೆ ಬರುತ್ತೆ ಫಸ್ಟಿಗೆ, ಇದು ಫಸ್ಟ್ ಬರುತ್ತೆ, ಈ 1ನೇ ಲೆಟರ್ ಲಾಸ್ಟ್ ಬರುತ್ತೆ. ಅದೇ ರೀತಿ ಪ್ರತಿಯೊಂದು ಚೇಂಜ್ ಆಗ್ತಾ ಹೋಗ್ತವೆ.
ಯಾಕಂದರೆ ಇವು ರಿವರ್ಸ್ ಮಾಡಲಾಗಿದೆ. ಇವಾಗ 18th ಫ್ರಮ್ ದ ಯಾವ ಎಂಡ್ ಇದೆ ಅಂದರೆ ರೈಟ್ ಎಂಡಿಂದಾನೆ. ರೈಟ್ ಎಂಡಿಗೆ ಬರೋಣ ಫಸ್ಟ್ ರೈಟ್ ಎಂಡಿಂದ 18 ಅಂದರೆ 3 6 9 12 12 ಆದ ನಂತರ ನೆಕ್ಸ್ಟ್ ಯಾವುದು ಕೌಂಟ್ ಮಾಡಬೇಕು ನಾವು? ರಿವರ್ಸ್ ಆಗಿದೆ. ಈಗ ಇದು 13 ಆಯಿತು, ಇಲ್ಲಿಗೆ ಬರಬೇಕು. ಇವಾಗ ರಿವರ್ಸ್ ಆಗಿದೆ 14 15 16 17 18. ಆನ್ಸರ್ ಡಿ ಕರೆಕ್ಟ್ ಆನ್ಸರ್ ಇರುತ್ತೆ. ಈ ರೀತಿ ಕ್ವಶನ್ ಈ ರೀತಿ ಕೂಡ ಬರ್ಬೋದು. ನೆಕ್ಸ್ಟ್ ಕ್ವಶನ್ ಬರೋಣ. ಓಕೆ, ಇದು ಸಿಮಿಲರ್ ಲೆಟರ್ ಐತೆ, ಸಿಮಿಲರ್ ಕ್ವಶನ್ ಐತೆ. ಒಂದೇ ಕ್ವಶನ್ ಮಾಡಿದಲ್ಲ, ಅದೇ ರೀತಿ ಸಾಲ್ವ್ ಮಾಡಿರೋದು. ಯಾವ ಎಂಡ್ ಅಂದಿದ್ದಾನೆ ಎಂಡಿಗೆ ಹೋಗ್ರಿ ಮೊದಲು. ಯಾವ ಎಂಡ್ ಅಂದಿದೆ ಕನ್ನಡದಲ್ಲಿ ಓದಿದ್ರೆ ಮುಗಿದೋಯ್ತು. ಬಲ ತುದಿಯಿಂದ 4ನೇ ಅಕ್ಷರದ ಎಡಕ್ಕೆ 7ನೇ ಅಕ್ಷರ ಯಾವುದು? ಬಲ ತುದಿಯಿಂದ ಬಲ ತುದಿಗೆ ಬಂದ್ವಿ. ಈ ಕಡೆ ಬಲ ಮತ್ತು ಎಡ ಎರಡು ಅದಾವ, ಎರಡು ಆ್ಯಡ್ ಮಾಡಿದ್ವಿ. 4 + 7 11 ಆಯಿತು. ಇಲ್ಲಿಂದ 11ನೇ ಅಕ್ಷರ 3 6 9 10 11. ಕ್ಯೂ ಇದರ ಆನ್ಸರ್. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇಲ್ಲಿ ನಿಮಗೆ ಪ್ರಿಸೀಡೆಡ್ ಮತ್ತು ಸಕ್ಸೀಡೆಡ್ ಕಾನ್ಸೆಪ್ಟ್ ಕಂಪ್ಲೀಟ್ ಆಗುತ್ತೆ. ಸಕ್ಸೀಡೆಡ್ ಮತ್ತು ಫಾಲೋಡ್ ಅಂದರೆ ಎರಡು ಸೇಮ್ ಕಾನ್ಸೆಪ್ಟ್. ಇಲ್ಲಿ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ ಈ ಕ್ವಶನ್ ಮೂಲಕ ನಿಮಗೆ. ಕನ್ನಡದಲ್ಲಿ ಓದಿದ್ರಂತೂ ಈ ಕ್ವಶನ್ ಏನೂ ಅಲ್ಲ. ಸ್ವರದ ಮೊದಲು ಮತ್ತು ವ್ಯಂಜನದ ನಂತರ ಇರುವ ಸರಣಿ ಎಷ್ಟು? ಓಕೆ, ಹೌ ಮೆನಿ ಲೆಟರ್ಸ್ ಅಂದಿದ್ದಾನೆ. ಲೆಟರ್ಸಿಗೆ ಸರ್ಕಲ್ ಹಾಕಿದ್ವಿ. ಆರ್ ದೇರ್ ಇನ್ ದ ಸೀರೀಸ್. ಈ ಸೀರೀಸಲ್ಲಿ ಎಷ್ಟು ಲೆಟರ್ ಇದ್ದಾವೆ? ಯಾವ ಥರದ್ದು? ವಿಚ್ ಈಸ್ ಪ್ರಿಸೀಡೆಡ್ ಬೈ ಓವೆಲ್. ಪ್ರಿಸೀಡೆಡ್ ಅಂತಂದರೆ ಮೊದಲು. ಪ್ರಿಸೀಡ್ಸ್ ಅಂದರೆ ನಂತರ ಬರುತ್ತೆ. ಪ್ರಿಸೀಡೆಡ್ ಬೈ ಅಂತಂದರೆ ಮೊದಲು ಯಾವುದು ಬರಬೇಕು? ಓವೆಲ್ ಬರಬೇಕು. ಆ್ಯಂಡ್ ಸಕ್ಸೀಡೆಡ್ ಬೈ ಕಾನ್ಸನೆಂಟ್. ಇದಾದ ನಂತರ ಕಾನ್ಸನೆಂಟ್ ಬರಬೇಕು. ಲೆಟರ್ ಅಂದರೆ ಓವೆಲ್ ಮತ್ತು ಕಾನ್ಸನೆಂಟ್ ಯಾವುದು ಭೀ ಆಗ್ಬೋದು. ಇವಾಗ ಇದರಲ್ಲಿ ಯಾವುದಕ್ಕೆ ಟಾರ್ಗೆಟ್ ಮಾಡಿದ್ರೆ ಈಸಿ ಆಗುತ್ತೆ ನಿಮಗೆ? ಓವೆಲ್ ಲೆಟರ್ ಕಾನ್ಸನೆಂಟ್. ಓವೆಲ್ ಲೆಟರ್ ಕಾನ್ಸನೆಂಟ್ ಈ ಥರ ಇದೆ. ಕಾನ್ಸನೆಂಟ್ ಈ ಥರ ಇದ್ದರೆ ಯಾವಾಗಲೂ ಓವೆಲ್ ಕಡಿಮೆ ಇರ್ತಾವೆ. ಓವೆಲ್ ಏನಿರ್ತವೆ? 5 ಇದ್ದಾವೆ. ಅದಕ್ಕೋಸ್ಕರ ಓವೆಲನ್ನು ಟಾರ್ಗೆಟ್ ಮಾಡೋದು ಈಸಿ ಆಗುತ್ತೆ. ಓವೆಲ್ ಆದ ನಂತರ ಲೆಟರ್ ಕಾನ್ಸನೆಂಟ್ ಬರಬೇಕು. ಓವೆಲ್ ಎಲ್ಲಿದೆ ನೋಡೋಣ. ಒಂದೇದು ಓವೆಲ್ಗೆ ಬಂದ್ವಿ. ಸೆಕೆಂಡ್ ಒನ್ ಲೆಟರ್ ಇರಬೇಕು. ಲೆಟರ್ ಐತಿದು. ಲೆಟರಲ್ಲಿ ಓವೆಲು ಬರುತ್ತೆ, ಅಲ್ಪ ಕಾನ್ಸನೆಂಟು ಬರುತ್ತೆ. ಅದಕ್ಕೋಸ್ಕರ ಇದು ಲೆಟರ್ ಐತಿ. ನೆಕ್ಸ್ಟ್ ಕಾನ್ಸನೆಂಟ್ ಕೆ ಕಾನ್ಸನೆಂಟ್ ಐತಿ. ಇದು ಒಂದಾಯ್ತು. ನೆಕ್ಸ್ಟ್ ಓವೆಲ್ ಓವೆಲ್ ಇಲ್ಲಿ ಬಂತು. ಓವೆಲ್ ಆದ ನಂತರ ಲೆಟರ್ ಐತಿ, ಕಾನ್ಸನೆಂಟ್ ಇಲ್ಲ. ಇದು ಆಗಂಗಿಲ್ಲ, ಇದು ರಾಂಗ್ ಆಯಿತು. ನೆಕ್ಸ್ಟ್ ಓವೆಲ್ಗೆ ಬರೋಣ. ನೆಕ್ಸ್ಟ್ ಓವೆಲ್ ಐತಿ ಆಯ್ ಆದ ನಂತರ ಇದು ಒಂದು ಲೆಟರ್ ಅದ, ಇದು ಒಂದು ಕಾನ್ಸನೆಂಟ್ ಅದ. ಇದು 2 ಆಯ್ತು. ನೆಕ್ಸ್ಟ್ ಓವೆಲ್ ಇಲ್ಲ ಐತಿ. ಓವೆಲ್ ಆದ ನಂತರ ಲೆಟರ್ ಕಾನ್ಸನೆಂಟ್ 3 ಆಯ್ತು. ಓವೆಲ್ ಆದ ನಂತರ ಲೆಟರ್ ಕಾನ್ಸನೆಂಟ್ 4 ಆಯ್ತು. ನೆಕ್ಸ್ಟ್ ಓವೆಲ್ ಇಲ್ಲ. ಟೋಟಲ್ ಎಷ್ಟು ಇದ್ದಾವೆ? 1 2 3 4. ಮೋರ್ ದ್ಯಾನ್ 3 ಇದರ ಆನ್ಸರ್. 4 ಆ ಥರದ ಪೇರ್ಗಳು ಫಾರ್ಮ್ ಆಗ್ತವೆ. ಇದನ್ನೇ ಕನ್ನಡದಲ್ಲಿ ಓದ್ರಿ. ಇವಾಗ ಸ್ವರ ಮೊದಲು, ಲೆಟರ್ಗಳ ಮೊದಲು ಸ್ವರ ಅಂದರೆ ಓವೆಲ್, ಮತ್ತು ವ್ಯಂಜನ ನಂತರ ಅಂದರೆ ಕಾನ್ಸನೆಂಟ್ ನಂತರ ಮುಗೀತು. ಪ್ರಿಸಿಡೆಡ್ ಫಾಲೋಡ್ದು ಟೆನ್ಷನ್ ಇಲ್ಲ ಇದರಲ್ಲಿ ಕನ್ನಡದಲ್ಲಿ. ನೆಕ್ಸ್ಟ್ ಕ್ವಶನ್ ಬನ್ನಿರಿ. ಈ ಕ್ವಶನ್ ಈಸಿಯೆಸ್ಟ್ ಕ್ವಶನ್ ಐತಿ. ಇದರದ ಏನು ಜಸ್ಟ್ ಕೌಂಟಿಂಗ್ ಅಷ್ಟೇ. ವಿಚ್ ಆಫ್ ದ ಫಾಲೋವಿಂಗ್ ಲೆಟರ್ ಈಸ್ 9th ಫ್ರಮ್ ದ ಲೆಫ್ಟ್ ಆಫ್ ದ ಎಮ್ ಎಲ್ ಐತಿ. ಇಲ್ಲಿ ಎಮ್ ಎಷ್ಟು 2 ಇದ್ದರೆ ಮತ್ತು ರಾಂಗ್ ಆಗುತ್ತೈತಿ. ಎಮ್ ಒಂದೇ ಐತಿ. ಓಕೆ, ಇದರದ್ದು ವಿಚ್ ಆಫ್ ದ ಫಾಲೋವಿಂಗ್ ಲೆಟರ್ ಈಸ್ 9th ಫ್ರಮ್ ದ ಲೆಫ್ಟ್ ಆಫ್ ಎಮ್. 9th ಫ್ರಮ್ ದ ಲೆಫ್ಟ್ ಆಫ್ ಎಮ್. 3 6 9 6 ಇದರ ಆನ್ಸರ್. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ಇದರಲ್ಲಿ ಏನಿರಲಿಲ್ಲ. ನೆಕ್ಸ್ಟ್ ಕ್ವಶನ್. ಈ ಥರದ ಕ್ವಶನ್ಸ್ಗಳು ನಾವು ಕಾಮನ್ ಆಗಿ ನೋಡ್ತೀವಿ PO ಎಕ್ಸಾಮ್ಸ್ಗಳ, ಪ್ರಿಲಿಮ್ಸ್ ಎಕ್ಸಾಮ್ಸಲ್ಲಿ. ಓಕೆ, ಇಫ್ ಆಲ್ ದ ಓವೆಲ್ಸ್ ಆರ್ ಎಲಿಮಿನೇಟೆಡ್. ಇದ್ರ ಕನ್ನಡದಿಲ್ಲ. ಎಲ್ಲ ಓವೆಲ್ಸ್ಗಳನ್ನು, ಎಲ್ಲ ಸ್ವರಗಳನ್ನು ತೆಗೆದು ಹಾಕಿದ್ರೆ
ಫ್ರಾಮ್ ದ ಸೀರೀಸ್, ಈ ಸೀರೀಸಿಂದ ಎಲ್ಲ ಸ್ವರಗಳನ್ನು ತೆಗೆದು ಹಾಕಿದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಲೆಟರ್ ಇಸ್ 11th ಫ್ರಾಮ್ ದ ರೈಟ್ ಹ್ಯಾಂಡ್. ಎಲ್ಲ ಸ್ವರಗಳನ್ನು ತೆಗೆದು ಸ್ಟಾರ್ಟ್ ಮಾಡ್ತೀರಾ ಈ ಕ್ವಶನ್ ನೋಡಿದ ನಂತರ ನೀವು ಎಲ್ಲ ಸ್ವರಗಳನ್ನು ತೆಗೆದು ಆಮೇಲೆ ರೈಟ್ ಹ್ಯಾಂಡಿಂದ 11 ಕೌಂಟ್ ಮಾಡ್ತೀರಾ. ಅದು ಮಾಡೋದ್ರ ಬದಲು ಜಸ್ಟ್ ಓವೆಲ್ ಬಿಟ್ಟು ರೈಟ್ ಹ್ಯಾಂಡಿಂದ 11 ಕೌಂಟ್ ಮಾಡ್ಕೊತ ಹೋಗೋದು. 3 ಗ್ರೂಪ್ 3 6 ಆಯಿತು. ಓವೆಲ್ ಬಂತು, ಇಲ್ಲಿ ಬಿಟ್ಬಿಡ್ರಿ. 7 8 9 ಮತ್ತು ಓವೆಲ್ ಬಂತು ಬಿಡ್ರಿ. 10 11. ಇದರ ಆನ್ಸರ್ ಎಚ್. ಆನ್ಸರ್ ಎಚ್. ನೆಕ್ಸ್ಟ್ ಕ್ವಶನ್. ಈ ಥರದ ಕ್ವಶನ್ ನಾವು ನಮ್ದು SBI ಪ್ರಿಲಿಮ್ಸ್ ಎಕ್ಸಾಮ್ಸ್ಗಳಲ್ಲಿ ನೋಡಿರ್ತೀವಿ ನಾವು. SBI ಆಗಿರಲಿ IBPS ಪ್ರಿಲಿಮ್ಸ್ ಎಕ್ಸಾಮ್ಸ್ಗಳಲ್ಲಿ. ಇದ್ರದ್ದು ಕನ್ನಡ ಟ್ರಾನ್ಸ್ಲೇಷನ್ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಓಕೆ, ಇಲ್ಲಿ ನಾನು ಕನ್ನಡ ಟ್ರಾನ್ಸ್ಲೇಷನ್ ಹೇಳ್ತೀನಿ. ಹೌ ಮೆನಿ ಲೆಟರ್ಸ್ ಆರ್ ದೇರ್? ಲೆಟರ್ಸ್ ಅಂದಿದ್ದಾನೆ, ಲೆಟರ್ಗೆ ಸರ್ಕಲ್ ಹಾಕೊಂಡ್ವಿ. ಇನ್ ದ ಸಿರೀಸ್ ವಿಚ್ ಆರ್ ಪ್ರಿಸೀಡೆಡ್ ಬೈ ಓವೆಲ್. ಪ್ರಿಸೀಡೆಡ್ ಅಂತಂದರೆ ಮೊದಲು ಓವೆಲ್ ಬರಬೇಕು. ಆ್ಯಂಡ್ ಸಕ್ಸೀಡೆಡ್ ಅಂತಂದರೆ ನಂತರ. ಫಾಲೋಡ್ ಅಥವಾ ಸಕ್ಸೀಡೆಡ್ ಸೇಮ್ ಅಂತ ಹೇಳಿದ್ದೀರ. ಸಕ್ಸೀಡೆಡ್ ಬೈ ಅ ಲೆಟರ್ ವಿಚ್ ಕಮ್ಸ್ ಬಿಫೋರ್ ಪಿ. ಬಿಫೋರ್ ಪಿ ಇನ್ ದ ಇಂಗ್ಲೀಷ್ ಅಲ್ಫಾಬೆಟ್. ಇಂಗ್ಲೀಷ್ ಅಲ್ಫಾಬೆಟಲ್ಲಿ ABCDEFGHIJKLMNOP. ಬಿಫೋರ್ ಪಿ ಅಂದರೆ ಈ ಕಡೆ ಮೊದಲು ಬರ್ತಕ್ಕಂಥದ್ದು. ಪಿನೂ ಅಲ್ಲ, ಪಿ ಬಿಟ್ಟು ಬೇರೆ ಎಲ್ಲ ಲೆಟರ್ಗಳು ಇರ್ತವೆ. ಬಿಫೋರ್ ಪಿ ಬರ್ತಕ್ಕಂಥದ್ದು, ಪಿಗಿಂತ ಮೊದಲು ಬರ್ತಕ್ಕಂಥ ಲೆಟರ್ ಫಾಲೋ ಮಾಡ್ತಿರ್ಬೇಕು. ಹೌ ಮೆನಿ ಲೆಟರ್ಸ್ ಆರ್ ದೇರ್ ಇನ್ ದ ಸೀರೀಸ್ ವಿಚ್ ಈಸ್ ಪ್ರಿಸೀಡೆಡ್ ಬೈ ಓವೆಲ್ ಆ್ಯಂಡ್ ಸಕ್ಸೀಡೆಡ್ ಬೈ ಅ ಲೆಟರ್ ಕಮ್ಸ್ ಬಿಫೋರ್ ಪಿ. ಸಕ್ಸೀಡೆಡ್ ಬೈ ಅ ಲೆಟರ್ ಕಮ್ಸ್ ಬಿಫೋರ್ ಪಿ. ಪಿಗಿಂತ ಮೊದಲು ಬರ್ತಕ್ಕಂಥ ಲೆಟರಿಂದ ಅದು ಹಿಂದುಗಡೆ ಬಂದಿರಬೇಕು. ಅದರ ನಂತರ ಲೆಟರ್ ಪಿಗಿಂತ ಹಿಂದುಗಡೆ ಬರೋ ಲೆಟರ್ಗಳಾಗಿರ್ಬೇಕು. ಇದರ ಕನ್ನಡದ ಟ್ರಾನ್ಸ್ಲೇಷನ್ ಯಾವ ರೀತಿ ಐತೆ ಅಂದರೆ, ಈ ಥರದ ಎಷ್ಟು ಲೆಟರ್ಗಳಿದ್ದಾವೆ ಅವುಗಳ ಮೊದಲು ಸ್ವರ ಇರಬೇಕು ಮತ್ತು ನಂತರ ಪಿಗಿಂತ ಮೊದಲು ಬರ್ತಕ್ಕಂಥ ಅಲ್ಫಾಬೆಟ್ಗಳು ಇರಬೇಕು ಅಂತ ಅರ್ಥ ಆಯ್ತದ್ದು. ಇದೇ ರೀತಿ ಕನ್ನಡ ಟ್ರಾನ್ಸ್ಲೇಷನ್ ನಿಮ್ಮ ಎಕ್ಸಾಮ್ನಲ್ಲಿ ಕೂಡ ಇರುತ್ತೆ. ಇದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಕನ್ನಡ ಟ್ರಾನ್ಸ್ಲೇಷನ್. ಈ ಥರದ್ದು ನೋಡೋಣ. ಇವಾಗ ಏನು ಬೇಕು, ಮೊದಲು ಓವೆಲ್ ಬರಬೇಕು, ಅದಾದ ನಂತರ ಲೆಟರ್ ಬೇಕು. ಡೈರೆಕ್ಟ್ ನಾವು ಓವೆಲ್ಗೆ ಟಾರ್ಗೆಟ್ ಮಾಡೋಣ. ಫಸ್ಟ್ ಓವೆಲ್ ಆದ ನಂತರ ಲೆಟರ್ ಐತೆ. ಲೆಟರ್ ಆದ ನಂತರ ಕೆ ಅನ್ನೋದೇನದು ಪಿಗಿಂತ ಮೊದಲು ಬರುತ್ತಾ ಇಲ್ವಾ? ಕೆ ಪಿಗಿಂತ ಮೊದಲು ಬರುತ್ತಾ? ಓಕೆ, ಇದು ಒಂದಾಯ್ತು. ನೆಕ್ಸ್ಟ್ ಓವೆಲ್ ಬಂದ್ವಿ. ಓವೆಲ್ ಆದ ನಂತರ ಲೆಟರ್ ಐತಿ ಇ, ಕೆಗಿಂತ ಮೊದಲು ಬರುತ್ತಾ? 2 ಆಯಿತು. ನೆಕ್ಸ್ಟ್ ಓವೆಲ್ ಈಗ ಬಂದ್ವಿ. ಇದು ಒಂದು ಪೇರ್ ಆದ ನಂತರ ಇಲ್ಲಿ ಈದಿಂದ ಒಂದು ಪೇರ್ ಸ್ಟಾರ್ಟ್ ಆಗುತ್ತೆ. ERT. ಟಿ ಪಿಗಿಂತ ಮೊದಲು ಬರುತ್ತಾ? ಇಲ್ಲ, ಇದು ರಾಂಗ್ ಆಯಿತು. ISB. ಐ ಆದ ನಂತರ ಎಸ್ ಲೆಟರ್ ಐತಿ. ಬಿ ಪಿಗಿಂತ ಮೊದಲು ಬರುತ್ತೆ. ಇದು 3 ಆಯ್ತು. ನೆಕ್ಸ್ಟ್ ಓವೆಲ್ಗೆ ಬರೋಣ. ಓವೆಲ್ ಎಲ್ಲೈತಿ? ಎ ಅದ. AMQ. ಕ್ಯೂ ಅನ್ನೋದು ಪಿಗಿಂತ ಮೊದಲು ಬರುತ್ತಾ? ಇಲ್ಲ, ಪಿ ಆದ ನಂತರ ಕ್ಯೂ ಬರುತ್ತೆ. ಅದಕ್ಕೋಸ್ಕರ ಇದು ರಾಂಗ್ ಆಯ್ತು. ನೆಕ್ಸ್ಟ್ EXG. ಜಿ ಅನ್ನೋದು ಇದು ಕ್ಯೂಗಿಂತ ಮೊದಲು ಬರುತ್ತೆ. ಅದಕ್ಕೋಸ್ಕರ 4 ಆಯಿತು. ನೆಕ್ಸ್ಟ್ ಓವೆಲ್ಲೇ ಇಲ್ಲ, ಅದಕ್ಕೋಸ್ಕರ ಇದರ ಆನ್ಸರ್ 4. ಇದರ ಆನ್ಸರ್ ಕೂಡ ಮೋರ್ ದ್ಯಾನ್ 3. ನೆಕ್ಸ್ಟ್ ಕ್ವಶನ್. ಓಕೆ, ಅದು ಇಷ್ಟವರೆಗೂ ನಾವು ಕಂಟಿನ್ಯೂವಸ್ ಲೆಟರ್ ಸೀರೀಸ್ ನೋಡ್ತೀವಿ. ಇವಾಗ ಬ್ಲಾಕ್ ವೈಸ್ ಲೆಟರ್ ಸೀರೀಸ್ಗಳು ಬರ್ತವೆ. ಒಂದೊಂದು ವರ್ಡ್ ಸೀರೀಸ್ ಇದಕ್ಕೆ ಏನಂತ ಕರೀತಾರೆ? ವರ್ಡ್ ಬೇಸ್ಡ್ ಸೀರೀಸ್ ಅಂತ ಕರೀತಾರೆ. ಈ ಥರದ ಸೀರೀಸ್ಗಳು ನಾವು ಎಕ್ಸಾಮ್ಸ್ಗಳಲ್ಲಿ ಕಾಮನಾಗಿ ನೋಡಿರ್ತೀವಿ. ಇವುಗಳನ್ನು ವರ್ಡ್ ಸೀರೀಸ್ ಅಂತ ಕರೀತಾರೆ, ಲೆಟರ್ ಸೀರೀಸ್ ಅಲ್ಲ. ಲೆಟರ್ ಅಂತಂದರೆ ABCD ಇವೆಲ್ಲ ಸಪ್ರೇಟ್ ಇರೋದು ಲೆಟರ್ಸ್ಗಳು ಎಲ್ಲ ಸೇರಿಸಿ ಒಂದು ವರ್ಡ್ ಫಾರ್ಮ್ ಆಗಿರುತ್ತೆ. ಆ ಸೀರೀಸ್ಗೆ ವರ್ಡ್ ಸೀರೀಸ್ ಅಂತ ಕರೀತಾರೆ. 5 ರಿಂದ 6 ವರ್ಡ್ಸ್ಗಳ ಒಂದು ಸೀರೀಸ್ ಇರ್ತವೆ. ಅವಾಗಲೂ ಸಾಲ್ವ್ ಮಾಡಿರಿ ಇದು. Okay, if the letter are arranged in the alphabetical order within the word, ಪದಗಳ ಒಳಗೆ, ಪದ ಅಂತಂದರೆ ಒಂದು ಲೆಟರ್, ಇದು ಪದ ಅಂತಂದರೆ ವರ್ಡ್, ಅಕ್ಷರಗಳಂತಂದರೆ ಲೆಟರ್ಸ್ಗಳು. ಪದಗಳ ಒಳಗೆ ಈ ಪದಗಳದವಲ್ಲ, ಈ ಪದಗಳ ಒಳಗೆ ಅಕ್ಷರಗಳನ್ನು ವರ್ಣಮಾಲೆಯ ಕ್ರಮದಲ್ಲಿ ಜೋಡಿಸಿ, ಅಂದರೆ ಅಲ್ಫಾಬೆಟಿಕಲ್ ಆರ್ಡರ್ ಒಳಗಡೆ ಜೋಡಿಸಿದಾಗ
ಎಷ್ಟು ಪದಗಳು ಸ್ವರದಿಂದ ಪ್ರಾರಂಭವಾಗುತ್ತವೆ? ಸ್ವರದಿಂದ ಎಷ್ಟು ಪದಗಳು ಪ್ರಾರಂಭವಾಗುತ್ತವೆ? ಹೌ ಮೆನಿ ವರ್ಡ್ಸ್ ವಿಲ್ ಸ್ಟಾರ್ಟ್ ವಿತ್ ಓವೆಲ್? ಅಲ್ಫಾಬೆಟಿಕಲ್ ಆರ್ಡರಲ್ಲಿ ಫಸ್ಟ್ ಯಾವ್ದು ಬರುತ್ತೆ? ಇದರಲ್ಲಿ ಬಿ ಬರುತ್ತೆ, ಇದು ಕಾನ್ಸನೆಂಟ್ ಐತೆ, ಇದು ಅಂತೂ ಸ್ವರದಿಂದ ಆರಂಭ ಆಗಂಗಿಲ್ಲ. ಅಲ್ಫಾಬೆಟಿಕಲ್ ಆರ್ಡರಲ್ಲಿ ಎ ಮೊದಲು ಬರುತ್ತೆ, ಇದು ಒಂದು ಆಯ್ತು. ಅಲ್ಫಾಬೆಟಿಕಲ್ ಆರ್ಡರಲ್ಲಿ ಎ ಐತಿ, ಇದು 2 ಆಯ್ತು, ಯಾಕಂದ್ರೆ ಮೊದಲು ಏನೇ ಬರುತ್ತೆ. ಇಲ್ಲಿ ಕೂಡ ಎ ಐತಿ, ಇದು 3 ಆಯ್ತು. ಎ ಇರೋದು ಎಷ್ಟಿದಾವಲ್ಲ ಮೊದಲು ಚೆಕ್ ಮಾಡ್ಕೊಂಡ್ಬಿಡ್ರಿ. ಎ ಇದರಲ್ಲಿಲ್ಲ, ಎ ಇದರಲ್ಲಿ ಐತಿ, ಇದು 1, 2, ಇದು 3, ಇದರಲ್ಲಿ ಎ ಇಲ್ಲ. ಫಸ್ಟ್ ಯಾವ್ದು ಬರುತ್ತೆ? ಇದರಲ್ಲಿ ಸಿ ಬರುತ್ತೆ. ಸಿ ಬರೋದ್ರಿಂದ ಇದು ರಾಂಗ್ ಆಯಿತು. 1 2 3 ಆನ್ಸರ್ ಇದರದ್ದು 3. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಕೊಟ್ಟಿರುವ ಪದಗಳನ್ನು ನಿಘಂಟಿನಲ್ಲಿ ಎಡದಿಂದ ಬಲಕ್ಕೆ ಕ್ರಮವಾಗಿ ಜೋಡಿಸಿದರೆ ಕೆಳಗೆ ಯಾವ ಪದಗಳು ಎಡ ತುದಿಯ ಮೂರನೆಯದಾಗಿರುತ್ತೆ? ಏನದರದ ಅರ್ಥ? ಇಫ್ ದ ಗಿವನ್ ವರ್ಡ್ ಆರ್ ಅರೇಂಜ್ಡ್ ಇನ್ ದ ಆರ್ಡರ್ ಆ್ಯಸ್ ದೇ ಅಪಿಯರ್ ಇನ್ ದ ಡಿಕ್ಷನರಿ ಫಾರ್ಮ್. ಡಿಕ್ಷನರಿ ಫಾರ್ಮಲ್ಲಿ ಯಾವ ರೀತಿ ಇರ್ತೈತಲ್ಲ ಆ ರೀತಿ ಲೆಫ್ಟ್ದಿಂದ ರೈಟಿಗೆ ಅರೇಂಜ್ ಮಾಡ್ತೀವಿ ಅಂತ ಅಂದ್ಕೊಳ್ಳೋಣ ಇವೆಲ್ಲ ವರ್ಡ್ಸ್ಗಳನ್ನು. ದೆನ್ ವಿಚ್ ಆಫ್ ದ ಫಾಲೋವಿಂಗ್ ವರ್ಡ್ ಈಸ್ ಥರ್ಡ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್? ಥರ್ಡ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಯಾವ ಲೆಟರ್ ಆಗಿರುತ್ತೆ? ಫಸ್ಟ್ ಡಿಕ್ಷನರಿ ಆರ್ಡ್ರಲ್ಲಿ ಯಾವ್ದು ಬರುತ್ತೆ? ಇದರಲ್ಲಿ ಬ್ರಿಸ್ಕ್, ಬಿ ಇರೋದು ಮೊದಲು ಬರುತ್ತೆ. ನೆಕ್ಸ್ಟ್ ಅದಾದ ನಂತರ ಸಿ ಇರೋದು ಸೆಕೆಂಡ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಫಸ್ಟಿಗೆ ಯಾವ್ದು ಐತಿ? ಇಲ್ಲಿ ಪಿ ಐತಿ, ಎಸ್ ಅದ, ಟಿ ಅದ. ಪಿ ನೆಕ್ಸ್ಟ್ ಬರುತ್ತೆ. ಅದಾದ ನಂತರ ಪಿ ಕ್ಯೂ ಆರ್ ಎಸ್ ಟಿ, ಎಸ್ ಆದ ನಂತರ ಬರುತ್ತೆ, ಟಿ ಲಾಸ್ಟಿಗೆ ಬರುತ್ತೆ. ಥರ್ಡ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್, ಫಸ್ಟ್ ಸೆಕೆಂಡ್ ಥರ್ಡ್. ಪಿದಿಂದ ಸ್ಟಾರ್ಟ್ ಆಗೋದು ಥರ್ಡ್ ಇರುತ್ತೆ, ಅದು ಪ್ಲೇನ್. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಲಾಸ್ಟ್ 2 ಕ್ವಶನ್ ಇದಾವೆ, ಆಯಿತು. ಲಾಸ್ಟ್ 1 2 3 ಕ್ವಶನ್ ಇದಾವೆ ಅಷ್ಟೇ. Okay, how many letters are there between the first letter of the second word? Second word ಇದು, ಇದರ ಫಸ್ಟ್ ಲೆಟರ್ ಪಿ ಐತಿ, ಇದರ ಫಸ್ಟ್ ಲೆಟರ್ ಪಿ ಐತಿ. ಪಿ ಮತ್ತು ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಅಲ್ಲ, ಓಕೆ ಲೆಫ್ಟ್ ಹ್ಯಾಂಡ್. ಆ್ಯಂಡ್ ದ ಫಸ್ಟ್ ಲೆಟರ್ ಆಫ್ ದ ಫೋರ್ತ್ ವರ್ಡ್ ಫ್ರಮ್ ದ ರೈಟ್ ಹ್ಯಾಂಡ್. ಫಸ್ಟ್ ಲೆಟರ್, ಸೆಕೆಂಡ್ ಲೆಟರ್, ಥರ್ಡ್, ಫಸ್ಟ್ ವರ್ಡ್, ಸೆಕೆಂಡ್ ವರ್ಡ್, ಥರ್ಡ್ ವರ್ಡ್, ಫೋರ್ತ್ ವರ್ಡ್ ಅದು. First letter of the fourth word from the right hand. How many letters are there between the last letter of the second word? Okay. Last letter of the second word. Last letter. Second word ಯಾವುದು? First word, second word. From the left hand. Okay. Second. ಇದು last letter. And the first letter of the fourth word from the right hand. First, second, third, fourth. ಇದ್ರದ್ದು ಫಸ್ಟ್ ಲೆಟರ್, ಇದು ಫಸ್ಟ್ ಲೆಟರ್ ಆಯಿತು. ಇದ್ರ ಮಧ್ಯೆ ಎಷ್ಟು ಲೆಟರ್ ಇದ್ದಾವೆ? 1 2 3 3 ಲೆಟರ್ ಇದ್ದಾವೆ. ಇಲ್ಲಿ ನಮ್ಗೆ ಅಲ್ಫಾಬೆಟಿಕಲ್ ಆರ್ಡರಲ್ಲಿ ಯಾಕೆ ತೊಳಿಲ್ಲ ಸರ್ ನೀವು? ಪಿ ಮತ್ತು ಇದ ಮಧ್ಯೆ ಎಷ್ಟಿದ್ದಾವೆ? ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಅಂದರೆ ಮಿನಿಮಮ್ 7ಕ್ಕಿಂತ ಜಾಸ್ತಿ ಇದ್ದಾವೆ. ಬಟ್ ನೀವು 3 ಹಾಕ್ತಿದ್ದೀರಾ ಅಂತೇಳಿ ನೀವು ಕೇಳ್ಬೋದು. ಈ ಕ್ವಶನಲ್ಲಿ ಎಲ್ಲೂ ಅವನು ಮೆನ್ಷನ್ ಮಾಡಿಲ್ಲ ಆ್ಯಸ್ ಇನ್ ದ ಇಂಗ್ಲೀಷ್ ಅಲ್ಫಾಬೆಟಿಕಲ್ ಆರ್ಡರಲ್ಲಿ ಅಥವಾ ಆ್ಯಸ್ ಇನ್ ದ ಡಿಕ್ಷನರಿ ಆರ್ಡರಲ್ಲಿ, ಆ್ಯಸ್ ಇನ್ ದ ಅಲ್ಫಾಬೆಟಿಕ್ ಸೀರೀಸಲ್ಲಿ ಅಂತ ಹಿಂಗೆ ಎಲ್ಲಿ ಮೆನ್ಷನ್ ಮಾಡಿಲ್ಲ. ಅದಕ್ಕೋಸ್ಕರ ಇವು ಎರಡರ ಮಧ್ಯೆ ಎಷ್ಟು ಲೆಟರ್ ಇದ್ದಾವೆ ಅಂತ ಕೇಳಿರೋದು. ಎರಡರ ಮಧ್ಯೆ 3 ಲೆಟರ್ ಇದ್ದಾವೆ. ಆನ್ಸರ್ ಸಿ ಕರೆಕ್ಟ್ ಆಯಿತು. ಇಲ್ಲಿ ಎಲ್ಲೂ ನಿಮಗೆ ಕಾಣಿಸ್ತಿಲ್ಲ ಆ್ಯಸ್ ಇನ್ ದ ಇಂಗ್ಲೀಷ್ ಅಲ್ಫಾಬೆಟಿಕಲ್ ಆರ್ಡರ್ ಅಂತೇಳಿ. ಓಕೆ, ನೆಕ್ಸ್ಟ್ ಕ್ವಶನ್. ಇದಂತರೂ ಮುಗಿದಿದೆ ಆಲ್ರೆಡಿ ಕ್ವಶನು. ಓವೆಲಿಂದ ಎಷ್ಟು ಸ್ಟಾರ್ಟ್ ಆಗ್ತೇವೆ ಅಂತ. ನೆಕ್ಸ್ಟ್ ಕ್ವಶನ್, ಇದು ಲಾಸ್ಟ್ ಕ್ವಶನ್ ಅನ್ಸುತ್ತೆ, ಇಲ್ಲ ಸೆಕೆಂಡ್ ಲಾಸ್ಟ್ ಕ್ವಶನ್. ಇದಾದ ನಂತರ ಒಂದು ಕೊನೆಯ ಕ್ವಶನ್ ಇದೆ. ಓಕೆ, ಇದೂ ಆಗಿದೆ. ಡಿಕ್ಷನರಿ ಆರ್ಡರಲ್ಲಿ ಅರೇಂಜ್ ಮಾಡಿದಾಗ ಥರ್ಡ್ ಇದು ಆಗಿದೆ. ಇದಂದ್ರೆ ಓಕೆ, ಈ ಲಾಸ್ಟ್ ಕ್ವಶನ್ ಇದನ್ನು ಸಾಲ್ವ್ ಮಾಡಿರಿ.
ಈ ಕ್ವಶನಲ್ಲಿ ಏನಿಲ್ಲ. ಕ್ವಶನ್ಸ್ ಲೆವೆಲಿನ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಇನ್ಕ್ರೀಸ್ ಆಗ್ತವೆ. ಈ ಫಸ್ಟ್ ವೀಡಿಯೋ ಅಂತೇಳಿ ಜಸ್ಟ್ ಅಲ್ಪ ನ್ಯೂಮರಿಕಲ್ ಸೀರೀಸ್ದು ಕಾನ್ಸೆಪ್ಟ್ ಕ್ಲಿಯರ್ ಆಗಲಿ, ಪ್ರಿಲಿಮ್ಸ್ ಲೆವೆಲ್ ಕ್ವಶನ್ಸ್ಗಳು ನೋಡ್ಕೊಳ್ಳಿ ಅಂತೇಳಿ ಇವತ್ತು ಇದು ಹೇಳಿರೋದು. ಪ್ರಿಲಿಮ್ಸಲ್ಲಿ ಇದಕ್ಕಿಂತ ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ಸ್ ಕೂಡ ಬರ್ತವೆ, ಅದನ್ನು ಮುಂದಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಏನಿದೆ, ಇಫ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಲೆಟರ್ ಆಫ್ ದ ಈಚ್ ವರ್ಡ್ ಆರ್ ಇಂಟರ್ಚೇಂಜ್, ಫಸ್ಟ್ ಮತ್ತು ಲಾಸ್ಟ್ ವರ್ಡ್ಸ್ಗಳನ್ನು ಇಂಟರ್ಚೇಂಜ್ ಮಾಡಿದ್ವಿ. ಇದರಿಂದ ಏನಾಗುತ್ತೆ, ಬಿ ಮೊದಲು ಲಾಸ್ಟಿಗೆ ಬರುತ್ತೆ, ಕೆ ಫಸ್ಟಿಗೆ ಹೋಗುತ್ತೆ. ಹೌ ಮೆನಿ ವರ್ಡ್ಸ್ ವಿಲ್ ಸ್ಟಾರ್ಟ್ ವಿತ್ ಅ ಕಾನ್ಸನೆಂಟ್. ಕಾನ್ಸನೆಂಟ್ ಸ್ಟಾರ್ಟ್ ಆಗ್ತವೆ ಯಾವುವು, ಅವು ಕೊನೆಗೆ ಕಾನ್ಸನೆಂಟ್ ಇತ್ತಂದ್ರೆ ಕಾನ್ಸನೆಂಟ್ ಸ್ಟಾರ್ಟ್ ಆಗ್ತವೆ. ಕೊನೆ ಕಾನ್ಸನೆಂಟ್ ಇರೋದು 1, 2, 3, 4. ಆನ್ಸರ್ ಡಿ, ಕರೆಕ್ಟ್ ಆನ್ಸರ್. ಇದು ಓವೆಲ್ ಐತೆ, ಅದಕ್ಕೋಸ್ಕರ ಇದು ಹಾಕಂಗಿಲ್ಲ. ಇದು ಬಿಟ್ಟರೆ ಉಳ್ಕೋದೆಲ್ಲ ಕಾನ್ಸನೆಂಟ್ ಇರೋದು. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್ 4. ನೆಕ್ಸ್ಟ್, ಓಕೆ, ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ದು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇಲ್ಲಿ ಜಸ್ಟ್ ಕಾನ್ಸೆಪ್ಟ್ ಕ್ಲಿಯರ್ ಮಾಡೋಕ್ಕೋಸ್ಕರ ಇವತ್ತಿನ ಕ್ವಶನ್ಸ್ಗಳಾಗಿರಲಿ, ಆಮೇಲೆ ಬೇರೆ ಏನು ಹೇಳಿರ್ತೀವಲ್ಲ ಇವೆಲ್ಲ ನಿಮಗೆ ಅಲ್ಪ ನ್ಯೂಮರಿಕಲ್ ಸೀರೀಸ್ದು ಇಂಟ್ರೊಡಕ್ಷನ್ ಆಗಲಿ, ಪರಿಚಯ ಆಗಲಿ, ಅದರದ್ದು ಸ್ವಲ್ಪ ಕಾನ್ಸೆಪ್ಟ್ ಕ್ಲಿಯರ್ ಆಗಲಿ ಅಂತೇಳಿ ಇವತ್ತು ಹೇಳಿರೋದು. ಇನ್ನು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗ್ತವೆ. ಕ್ವಶನ್ಸ್ಗಳು ಪ್ರಿಲಿಮ್ಸ್ದಿಂದ ಮೇನ್ಸ್ ಕಡೆ ಹೋಗ್ತವೆ. ಅವುಗಳನ್ನು ಡಿಟೇಲಾಗಿ ಡಿಸ್ಕಸ್ ಮಾಡೋಣ. ಆಮೇಲೆ ವಿಡಿಯೋಗಳನ್ನು ಸ್ಕಿಪ್ ಮಾಡದೆ, ವಿಡಿಯೋ ಮಿಸ್ ಮಾಡ್ಕೊಳ್ದೆ ಕಂಟಿನ್ಯೂವಸ್ ಆಗಿ ಯಾವ ರೀತಿ ನಾವು ಹೇಳ್ತಾ ಹೋಗ್ತೀವಿ ಅದೇ ರೀತಿ ನೀವು ನೋಡ್ತಾ ಹೋದರೆ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಆಮೇಲೆ ಈ ಚಾಪ್ಟರ್ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಅಲ್ಪ ನ್ಯೂಮರಿಕ್ ಸೀರೀಸ್ ಆಗಿರ್ಬೋದು, ಡೈರೆಕ್ಷನ್ ಡಿಸ್ಟೆನ್ಸ್ ಆಗಿರ್ಬೋದು, ಆಮೇಲೆ ಇನ್ಇಕ್ವಾಲಿಟಿ ಆಗಿರ್ಬೋದು, ಸಿಲೋಲಿಸಮ್ ಆಗಿರ್ಬೋದು, ಇವು ಜಸ್ಟ್ ಸ್ಕೋರಿಂಗ್ ಚಾಪ್ಟರ್ ಆಗಿರ್ತವೆ. ಇವು 4 ಚಾಪ್ಟರ್ಗಳ ಮೊದಲು ಮುಗಿಸೋಣ. ಇವು ಸ್ಕೋರಿಂಗ್ ಚಾಪ್ಟರ್ಸ್. ಯಾವುದೇ ಎಕ್ಸಾಮ್ ಆಗಿರಲಿ ಅದರಲ್ಲಿ ಈ 4 ಮೇಲೆ ಅಟ್ಲೀಸ್ಟ್ 3 ಚಾಪ್ಟರ್ಗಳ ಮೇಲಿನ ಕ್ವಶನ್ಸ್ಗಳು ಇದ್ದೇ ಇರ್ತವೆ. ಪ್ರಿಲಿಮ್ಸಲ್ಲಿ 4 ಮೇಲೆ ನಾವು ಕ್ವಶನ್ ನೋಡ್ತೀವಿ. ಮೇನ್ಸಲ್ಲಿ ಈ 3ರಲ್ಲಿ ಅಟ್ಲೀಸ್ಟ್ ಈ 4ರಲ್ಲಿ ಅಟ್ಲೀಸ್ಟ್ 3 ಟಾಪಿಕ್ಗಳ ಮೇಲೆ 3 ಚಾಪ್ಟರ್ಗಳ ಮೇಲೆ ಕ್ವಶನ್ಸ್ಗಳನ್ನ ನೋಡ್ತೀವಿ. ಅದಕ್ಕೋಸ್ಕರ ಇವುಗಳು ಸ್ಕೋರಿಂಗ್ ಮತ್ತು ಇಂಪಾರ್ಟೆಂಟ್ ಚಾಪ್ಟರ್ ಆಗಿರ್ತವೆ. ಡೀಟೇಲ್ ಆಗಿ ಡಿಸ್ಕಸ್ ಕೂಡ ಮಾಡಲಾಗತ್ತೆ. ವಿಡಿಯೋಗಳನ್ನು ಸ್ಕಿಪ್ ಮಾಡಿದೆ, ವಿಡಿಯೋಗಳನ್ನು ಮಿಸ್ ಮಾಡ್ಕೊಳ್ದೆ ಎಲ್ಲ ವಿಡಿಯೋಗಳನ್ನು ಕರೆಕ್ಟಾಗಿ ನೋಡ್ತಾ ಹೋಗ್ರಿ. ಈ ವೀಕ್ ಅಲ್ಪ ನ್ಯೂಮರಿಕ್ ಸೀರೀಸ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ವೀಕ್ ನಾವು ಕ್ವಾಂಟಿಟೇಟಿವ್ ಅಪ್ಲಿಟ್ಯೂಡ್ದು ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ, ನಂಬರ್ ಸೀರೀಸನ್ನು. ನಮ್ಮ ಪ್ರೀವಿಯಸ್ ವಿಡಿಯೋಗಳು ನೋಡಿರಲಿಲ್ಲ ಅಂತಂದರೆ ಅವು ಒಂದು ಸತಿ ನೋಡ್ಕೊಳ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.